ಪ್ರೀತಿ ಮಾಡುವೆ, ಇನ್ನೂ ಹೆಚ್ಚಾಗಿ ಆರಾಧಿಪೆ, ಇನ್ನೂ ದಾರಿ ಪ್ರೀತಿ ಮಾಡುವೆ, ಇನ್ನೂ ಹೆಚ್ಚಾಗಿ ಆರಾಧಿಪೆ, ಇನ್ನೂ ದಾರಿ ಪ್ರೀತಿ ಮಾಡುವೆ, ಇನ್ನೂ ಹೆಚ್ಚಾಗಿ ಆರಾಧಿಪೆ, ಇನ್ನೂ ದಾರಿ ನಿನ್ನ ಪೂರ್ಣ ಮನಸ್ಸಿ ಆರಾಧಿಪೆ, ಪೂರ್ಣ ಬಲದಿಂದ ಪ್ರೀತಿಸುವೆ, ಪೂರ್ಣ ಮನಸ್ಸಿಂದ ಆರಾಧಿಪೆ, ಪೂರ್ಣ ಬಲದಿಂದ ಪ್ರೀತಿಸುವೆ. ಆರಾಧನೆ 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 ಪ್ರೀತಿ ಮಾಡು. ಆಡನೆಲ್ಲ ಬೇರೆ ಹೆಚ್ಚಾಗಿ ದೇವರಿಗೆ ಮಹಿಮೆ ಆರಾಧಿಪೆ, ಇನ್ನು ದಾಹಿ ಪ್ರೀತಿ ಮಾಡುವೆ, ಇನ್ನು ಹೆಚ್ಚಾಗಿ ಆರಾಧಿಪೆ, ಪೂರ್ಣ ಮನಸ್ಸಿಂದ ಆರಾಧಿಪೆ, ಪೂರ್ಣ ಬಲದಿ ಪ್ರೀತಿಸುವೆ, ಆಮೇಲೆ ಪೂರ್ಣ ಬಲದಿಂದ ಆರಾಧಿಪೆ, ಪೂರ್ಣ ಬಲದಿ ಪ್ರೀತಿಸುವೆ. ಆರಾಧನೆ 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 ಆರಾಧನೆ. ಕರಗಳ ತಲೆ ರಾಜನಿಗೆ ಮಹಿಮೆ. ಚಪ್ಪಾಳೆ. ಎಲ್ಲರೂ ಈ ದೇವರು ನಮ್ಮ ಮಧ್ಯದಲ್ಲಿದ್ದಾರೆ. ಸ್ತೋತ್ರ ಬಲಿಯೊಂದಿಗೆ ಆಮೆನ್ 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 ಆಮೆನ್. ಓ, ಬಲಿ
ಕಾಲದಲ್ಲಿ ಆಗಾರಳು ಕಣ್ಣೀರಿಟ್ಟು ಅಳ್ತಾಳೆ, ದೇವರೇ ನನ್ನ ಮಗು ಸಾಯ್ತಾ ಇದೆ, ಈ ಸಾಯುವಂಥ ಮಗುಗೆ ನೀರಿಲ್ಲ, ಆ ಸಾವು ನನ್ನ ಕೈಲಿ ನೋಡೋಕ್ಕಾಗ್ತಾ ಇಲ್ಲ, ಒಂಥರ ಬಿಸಿಲಿನ ಜಾಳ, ಇನ್ನೊಂದು ಕಡೆ ಮರುಭೂಮಿ, ಒಂದು ಕಡೆ ಯಾರು ಇಲ್ಲ, ಗಂಡ ಓಡಿಸ್ಬಿಟ್ಟಿದ್ದಾರೆ. ಅಂಥ ಮರುಭೂಮಿಯಲ್ಲಿ ಅವಳು ಕಣ್ಣೀರಿಟ್ಟಾಗ ದೇವರೊಳಗೆ ಪ್ರತ್ಯಕ್ಷ ಆಗ್ತಾರೆ. ಪ್ರತ್ಯಕ್ಷ ಆಗಿ ಆ ಮಗು ಇರೋ ಸ್ಥಳದಲ್ಲೇ ಒಂದು ಜೀವ ನದಿ ಹೊರಟು ಬರುತ್ತೆ. ಮಕ್ಕಳು, ಒಂದು ಮಗುಗೆ ಎಷ್ಟು ನೀರು ಬೇಕು? 1 ಸ್ಪೂನ್ ಕೊಟ್ಟರೆ ಸಾಕು, ಅಥವಾ ಒಂದು 4 ಸ್ಪೂನ್ ಕೊಟ್ಟರೆ ಸಾಕು, ನೀರು ಹೊಟ್ಟೆ ತುಂಬೋಗ್ಬಿಡುತ್ತೆ. ಅದು ದೇವರು ಆ ಮಗುವಿಗೆ ಒಂದು ಜೈವ ಜಲವನ್ನು, ಒಂದು ಬಾವಿಯನ್ನೇ ತೆರೆದು ಕೊಡ್ತಾರೆ. ದಟ್ ಈಸ್ ದ ಗಾಡ್ ಆಫ್ ಎಲ್ ಶಡಾಯ್. ಹಿ ಈಸ್ ಎ ಮಚ್ 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 ಮೋರ್ ದನ್ ಇನಫ್. ದಟ್ಸ್ ವಾಟ್ ಗಾಡ್ ಎಲ್ ಶಡಾಯ್. ಎಲ್ ರೋಹಿ ಅಂದ್ರೇನು? ನನಗೆ ಕಾಣುವ ದೇವರಾಗಿದ್ದಾರೆ. ನನಗೆ ದೇವ್ರು ಕಣ್ಕೊಂಡ್ಬಿಟ್ಟ. ಆ ಕಾಣುವ ದೇವರಿಗೆ ಆ ಸ್ತೋತ್ರ ಬಲಿ. ಅದಕ್ಕೆ ನಿಮ್ಮ ಜೀವನದಲ್ಲಿ ದೇವರು ಕಂಡ್ಕೊಂಡಿದ್ದಾರಲ್ಲ, ಅನಾರೋಗ್ಯದಲ್ಲಿದ್ದಾಗ, ಮದುವೆ ಇಲ್ಲದೆ ಇದ್ದಾಗ, ಸಂಬಂಧಗಳು ಒಡೆದಾಗ, ಕಣ್ಣೀರಲ್ಲಿದ್ದಾಗ ದೇವರು ನಿಮ್ಗೆ ಕಾಣಿಸ್ಕೊಂಡಿದ್ದಾರೆ. ಬರ್ಲಿ ಚಪ್ಪಾಳೆ ದೇವರಿಗೆ.
ಒಂದು ಅರಸರು 17ನೇ ಅಧ್ಯಾಯ ವಾಕ್ಯ 8, 9, 10. ಫಸ್ಟ್ ಕಿಂಗ್ಸ್ ಚಾಪ್ಟರ್ 17 ವರ್ಸಸ್ 8 and 9 and 10. ಆಗ ಯೆಹೋವನು ಎಲಿಷಾ ಪ್ರವಾದಿಗೆ, ನೀನು ಇಲ್ಲಿಂದ ಚೀದೋನ್ಯರ ಪಟ್ಟಣದಲ್ಲಿ ಚೆರಪ್ತಾ ಎಂಬ ಊರಿಗೆ ಹೊರಟು ಹೋಗಿ ಅಲ್ಲಿ ವಾಸ ಮಾಡು. ನಿನ್ನನ್ನು ಸಾಕಬೇಕೆಂದು ಅಲ್ಲಿನ ಒಂದು ವಿಧವೆಗೆ ಆಜ್ಞಾಪನೆ ಮಾಡಿದ್ದೇನೆ. ಆತನು ಅಲ್ಲಿಂದ ಹೊರಟು ಹೋಗಿ ಚಾರಪ್ತದ ಊರ ಬಾಗಿಲು ಸಮೀಪಕ್ಕೆ ಬಂದಾಗ ಸೌದೆಯನ್ನು ಕೂಡಿಸುತ್ತಿರುವ ಒಂದು ವಿಧವೆಯನ್ನು ಕಂಡು ಆಕೆಯನ್ನು ನೋಡಿ, ಅಮ್ಮ, ದಯವಿಟ್ಟು ಕುಡಿಯುವುದಕ್ಕೆ ಒಂದು ತಂಬಿಗೆಯಲ್ಲಿ ನೀರು ತೆಗೆದುಕೊಂಡು ಬಾ ಎಂದು ಹೇಳಿದನು. ಆಕೆ ಹೋಗುತ್ತಿರುವಾಗ ತಿರುಗಿ ಆಕೆಯನ್ನು ಕರೆದು, ಅಮ್ಮ, ನೀನು ಬರುವಾಗ ನನಗೋಸ್ಕರವಾಗಿ ಒಂದು ತುಂಡು ರೊಟ್ಟಿನ ತೆಗೆದುಕೊಂಡು ಬಾ ಅಂದನು. ಆಕೆ ಅವನಿಗೆ, ನಿನ್ನ ದೇವರಾದ ಯೆಹೋವನ ಆಣೆ, ನನ್ನ ಹತ್ತಿರ ರೊಟ್ಟಿ ಇರುವುದಿಲ್ಲ, ಮಡಿಕೆಯಲ್ಲಿ ಒಂದು ಇಡೀ ಹಿಟ್ಟು, ಮೋಗೆಯಲ್ಲಿ ಸ್ವಲ್ಪ ಎಣ್ಣೆ, ಇವುಗಳ ಹೊರತಾಗಿ ಬೇರೇನೂ ಇರುವುದಿಲ್ಲ ಎಂದು 2 ಕಟ್ಟಿಗಳನ್ನ ಎಕ್ಕಿ ನನಗೋಸ್ಕರ ನನ್ನ ಮಗನಿಗೋಸ್ಕರ ರೊಟ್ಟಿಯನ್ನು ಮಾಡುತ್ತೇನೆ. ಇದನ್ನು ತಿಂದ ಮೇಲೆ ನಾವು ಸಾಯಬೇಕೇ ಹೊರತು ಬೇರೆ ಗತಿ ಇಲ್ಲ ಎಂದು ಉತ್ತರ ಕೊಟ್ಟನು. ಆಗ ಎಲಿಯ ಪ್ರವಾದಿಯು ಆಕೆಗೆ, ಹೆದರಬೇಡ, ಹೇಳಿ, ಹೆದರಬೇಡ, ನೀನು ಹೇಳಿದಂತೆ ಮಾಡು, ನೀನು ಹೇಳಿದಂತೆ ಆದರೆ ಮೊದಲು ಬರಲಿ ಜೋರಾಗಿ, ಆದರೆ ಮೊದಲು ಆ ರೊಟ್ಟಿಯನ್ನು ನನಗೋಸ್ಕರವಾಗಿ ಒಂದು ಚಿಕ್ಕ ರೊಟ್ಟಿಯನ್ನ ಮಾಡಿಕೊಂಡು ಬಾ. ತರುವಾಯ ನಿನಗೂ ನಿನ್ನ ಮಗನಿಗೂ ರೊಟ್ಟಿಯನ್ನು ಮಾಡಿಕೋ. ನಾನು ಆ ದೇಶಕ್ಕೆ ಮಳೆಯನ್ನು ಕಳಿಸುವವರೆಗೂ ನಿನ್ನ ಮಡಿಕೆಯಲ್ಲಿ ಹಿಟ್ಟು ಕೊರತೆಯಾಗುವುದಿಲ್ಲ, ಮೋಗೆಯಲ್ಲಿ ಎಣ್ಣೆಯು ಮುಗಿದು ಹೋಗುವುದಿಲ್ಲ ಎಂದು ಹೇಳುತ್ತಾನೆ ಅಂದನು. ಆಕೆ ಹೋಗಿ ಅವನು ಹೇಳಿದಂತೆ ಮಾಡಿದಳು. ಆಕೆಯ ಮನೆಯವರು ಎಲಿಯನು ಅನೇಕ ದಿನಗಳವರೆಗೆ ಊಟ ಮಾಡಿದರು. ಈ ಸಂಭವ ವರ್ಷದಲ್ಲಿ ಅಲ್ಲ, ಸಾವಿರಾರು ಬಾರಿ ಇದು ಪ್ರಸಂಗ ನಾನು ಮಾಡಿದ್ದೇನೆ. ದೇವರ ವಾಕ್ಯ ಮತ್ತೆ 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 ಮಾತಾಡಬೇಕಾದ್ರೆ ಅದು ಮತ್ತೆ ಮತ್ತೆ ಹೊಸ ಅರ್ಥದೊಂದಿಗೆ ನಮ್ಮ ಜೀವನದಲ್ಲಿ ಸ್ಪಂದಿಸುತ್ತೆ. ಪ್ರಿಯ ಮಕ್ಕಳೇ, ನಾವು ನೋಡ್ತೇವೆ, ಎಲಿಯ ಪ್ರವಾದಿ ಈ ಬರಗಾಲದಲ್ಲಿದ್ದಂಥ ಒಂದು ವಿಧವೆ ಮನೆಗೆ ಬಂದಾಗ ಅವಳ ಮನೆಯಲ್ಲಿ ಎಣ್ಣೆ ಇಲ್ಲ, ಹಿಟ್ಟಿಲ್ಲ, ಏನೂ ಇಲ್ಲ. ಅವಳೊಂದು ಕೊನೆಗಳಿಗೆಲ್ಲಿದ್ದಾಳೆ, ಸಾಯುವ ಗಳಿಗೆಲ್ಲಿದ್ದಾಳೆ. ಶಿ ಈಸ್ ಅಟ್ ದ ಪಾಯಿಂಟ್ ಆಫ್ ಡೆತ್. Now when prophet came to her house and said, mother, go and get a woman, go and get some a piece of bread, ಒಂದು ಸಣ್ಣ ತುಂಡು ರೊಟ್ಟಿಯನ್ನು ಮಾಡ್ಕೊಂಡು ಬಾ ಅಂತ ಹೇಳ್ತಾರೆ. ಅವಳು ಹೇಳ್ತಾಳೆ, ನನ್ನ ಮನೇಲಿ ಹಿಟ್ಟಿಲ್ಲಪ್ಪ, ಇದು ಕೊನೆ ಹಿಟ್ಟು, ಇದು ರೊಟ್ಟಿ ತಿಂದ ಮೇಲೆ ನಾನು ಸಾಯಬೇಕು. ಆಗ ಅವನು ಹೇಳ್ತಾನೆ, ಈ ಪರವಾಗಿಲ್ಲ, ನೀನು ಸಾಯಕ್ಕೆ ಮುಂಚೆ ಒಂದು ಸಣ್ಣ ರೊಟ್ಟಿ, ಒಂದು ರೊಟ್ಟಿಯನ್ನು ಬೀಜವಾಗಿ ಬಿತ್ತು, ಆ ಬೀಜ ಜಡಿದು ಅಲ್ಲಾಡಿಸಿ ಹೊರಸೂಸುವಾಗಿ ನಿನ್ನ ಕೈಗೆ ಬರುತ್ತೆ. ಇವತ್ತು ನಮ್ಮ ಜೀವನದಲ್ಲಿ ಅನೇಕ ಕೊರತೆಗಳಿರ್ಬೋದು, ನೋವುಗಳಿರ್ಬೋದು, ಬಂಧನಗಳಿರ್ಬೋದು, ಹೋರಾಟಗಳಿರ್ಬೋದು. ಆದರೆ ಈ ಹೋರಾಟಗಳ ಮಧ್ಯದಲ್ಲಿ ಕರ್ತನು ತನ್ನ ವಾಕ್ಯವನ್ನು ಕಳಿಸ್ತಾನೆ. ಯಾವಾಗ ನಾವು ಆಗಲ್ಲ ಅಂತೀವಿ, ಯಾವಾಗ ನೆರವೇರಲ್ಲ ಅಂತೀವಿ, ಯಾವಾಗ ಮುಗಿದೋಯ್ತು ಅಂತೀವಿ, ಯಾವಾಗ ಸಾಯುವ ಕಟ್ಟಕ್ಕೆ ಬಂದಿದ್ದೇನೆ, ನಾವು ಐ ಕಮ್ ಟು ದ ಲಾಸ್ಟ್ ಬ್ರೆತ್, ಐ ಆಮ್ ಕಮ್ ಟು ದ ಲಾಸ್ಟ್ ಪಾಯಿಂಟ್ ಆಫ್ ಡೆತ್, ಕೊನೆ ಸಾಯುವ ಗಳಿಗೆ ನಿಂತಿದ್ದೀನಿ, ಏನು ಇಲ್ಲ ಅನ್ಬೇಕಾದ್ರೆ ಅಪ್ಪ ಅಲ್ಲಿ ಬಂದು ತನ್ನ ಮಕ್ಕಳನ್ನ ಕಳಿಸ್ತಾನೆ, ಸೇವಕರನ್ನ. ದೇವ್ರ ಸೇವಕ ಬರೋದು ಯಾವಾಗ ನಿಮಗೆ ಕೊರತೆ ಬರುತ್ತೆ, ಯಾವಾಗ ನಿಮಗೆ ಹೋರಾಟ ಬರುತ್ತೆ, ಆ ಸಮಯದಲ್ಲಿ ದೇವ್ರು ನಿಮ್ಮ ಜೊತೆ ಮಾತನಾಡ್ತಾರೆ. ಅದಕ್ಕೆ ದೇವ್ರ ವಾಕ್ಯ ಹೇಳುತ್ತೆ, ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡ ಒಂದೊಂದು ಮಾತಿನಿಂದ ಮನುಷ್ಯ ಬದುಕ್ತಾನೆ. ಎಷ್ಟು ಬಾರಿ ನಾವು ಕಣ್ಣೀರಿಟ್ವಿ, ಎಷ್ಟು ಬಾರಿ ನೋವುಗಳಲ್ಲಿದ್ವಿ, ಎಷ್ಟು ಬಾರಿ ಆಸ್ಪತ್ರೆಯಲ್ಲಿ ಗಂಡನ ಉಳಿಸ್ಕೊಳಕ್ಕಾಗ್ತಿಲ್ಲ, ಹೆಂಡತಿನ ಉಳಿಸ್ಕೊಳಕ್ಕಾಗಲ್ಲ ಅನ್ನುವ ಲಾಸ್ಟ್ ಅವರಲ್ಲಿ ಬಂದಾಗ ದೇವರಲ್ಲಿ ಮಿರಕಲ್ ಮಾಡಿ. ಇವತ್ತು ನೋಡಿ ಒಂದು ಸಾಕ್ಷಿ ನೋಡ್ತೇವೆ. ಲಾಸ್ಟ್ ಅವರು ಆ ಗಂಡನಿಗೆ ಬಲಗೈ ಹೋಗ್ಬಿಡುತ್ತೆ, ಎಡಗೈ ಹೋಗ್ಬಿಡುತ್ತೆ, ಎಡಗಣ್ಣು ಹೋಗ್ಬಿಡುತ್ತೆ, ಎಲ್ಲ ಸ್ಟ್ರೋಕ್ ಆಗಿಬಿಡುತ್ತೆ. ಡಾಕ್ಟ್ರ್ ಹೇಳ್ತಾ ಇದ್ದಾರೆ ಅಷ್ಟು ಚೆನ್ನಾಗಿ, ಅಷ್ಟು ದೊಡ್ಡ ಡಾಕ್ಟ್ರ್ ಹೇಳಿದ್ರು ಕೂಡ ಅದಕ್ಕಿಂತ ಒಂದು ದೊಡ್ಡ ಡಾಕ್ಟ್ರ್ ವಾಕ್ಯ. ಅವಳೆ ತಾಯಿ ಫೋನ್ ಮಾಡಿ ಹೇಳ್ತಾರೆ, ಅಮ್ಮ ಭಯಪಡಬೇಡ, ನಿನ್ನ ಗಂಡ ಬದುಕಿ ಬರ್ತಾನೆ, ದೇವ್ರ ಸನ್ನಿಧಾನದಲ್ಲಿ ಅಕ್ಕಿ ಮುಟೆನ ಬೀಜವಾಗಿ ಬಿತ್ತಮ್ಮ ಅಂತ ಹೇಳಿದ್ವಿ. ಹೇಳಿದ ಕ್ಷಣದಲ್ಲಿ ಆ ತಾಯಿ ಅರಿಕೆ ಮಾಡಿ ಕೆಲವೇ ಗಂಟೆಗಳಲ್ಲಿ ಆ ಮನುಷ್ಯ, ಆ ತಂದೆ ಗಂಡ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದು ಇವತ್ತು ದೇವರ ಆಲಯಕ್ಕೆ ಬಂದು ನಿಂತ್ಕೊಂಡು ಸಾಕ್ಷಿ ಕೊಡ್ತಾ ಇದ್ದಾರೆ. ಯಾಕೆ? ದೇವರ ಸನ್ನಿಧಾನ ಅನ್ನೋದು ಹೇಗೆ, ಅಪ್ಪನ ಸನ್ನಿಧಾನ ಹುಡುಕಬೇಕಾದ್ರೆ ರಾಜು ಅವರೇ, ಕರ್ತನೆಲ್ಲೂ ನಮಗೆ ಕೊರತೆ ಮಾಡೋದಿಲ್ಲ. ಬೆಂಗಾಲವರೇ, ಒಂದು ಕಡೆ ನಮಗೆ ಕೊರತೆ ಇರೋದಿಲ್ಲ. ದೇವರು ವಾಕ್ಯದ ಪ್ರಾಯದ ಸಿಂಹಗಳು ಒಟ್ಟಗಿಲ್ಲದೆ ಹಸಿದ್ರು ಕೂಡ ಯೆಹೋವನ ಬೇಡಿಕೊಳ್ಳೋರಿಗೆ ಒಂದು ಮೇಲಿಗೂ ಕೊರತೆ ಇಲ್ಲ. ಇಡೀ ಊರು ಮರ್ತಿದೆ, ಇಡೀ ದೇಶ ಮರ್ತಿದೆ, ಅರಸ ಮರ್ತಿದ್ದಾನೆ, ಎಲ್ಲರೂ ಮರ್ತಿದ್ದಾರೆ. ಶಿ ಈಸ್ ಇನ್ ದ ಔಟ್ಸ್ಕರ್ಟ್ ಆಫ್ ದ ಸಿಟಿ. ಒಂದು ಇಡೀ ದೇಶ, ಆ ನಗರದ ಯಾವುದೋ ಒಂದು ಮೂಲೆಯಲ್ಲಿ ಒಂದು ಹಳ್ಳಿಯೊಳಗೆ ಇದ್ದಾಳೆ ಈ ತಾಯಿ. ಆ ಹಳ್ಳಿ ಚೆರಪ್ತಾ ಅಂದರೆ ಮಾಟ ಮಂತ್ರಗಳು ಮಾಡತಕ್ಕಂಥ ಮಂತ್ರವಾದಿಗಳ ಒಂದು ನಿವಾಸ ತಾಣ ಅದು.
It is a hometown of Jezebel, hometown of all witch doctors. ಮಂತ್ರವಾದಿಗಳಲ್ಲಿ ಬಂದು ಮಂತ್ರ ಮಾಡತಕ್ಕಂಥ ಸ್ಥಳ. ಅಂಥ ಸ್ಥಳದಲ್ಲಿ ಏನು ದಕ್ಕೋದಿಲ್ಲ, ಅಂಥ ಸ್ಥಳದಲ್ಲಿ ಏನು ನಿಲ್ಲೋದಿಲ್ಲ, ಅಂಥ ಸ್ಥಳದಲ್ಲಿ ಬರೀ ಸೈತಾನ್ ಕೆಲಸಗಳೇ ಆಗ್ತಾ ಇರುತ್ತೆ. ಅಂಥ ಊರಲ್ಲಿ ಒಂದು ತಾಯಿ ಕಣ್ಣೀರಿಡಬೇಕಾದ್ರೆ ಒಂದು ವಿಧವೆಯ ಕಣ್ಣಿನ ದೇವರು ಕೇಳ್ತಾರೆ. ಹೇಳ್ತಾರೆ, ದೇವರು ಇಸ್ರಾಯೇಲ್ ರಾಷ್ಟ್ರದಲ್ಲಿ ಸಾವಿರಾರು ವಿಧವೆಗಳಿದ್ರು ಕೂಡ ಪ್ರವಾದಿಯಾದ ಎಲಿಯನನ್ನ ಆ ವಿಧವೆಗಳ ಬಳಿಗೆ ಕಳಿಸ್ಲಿಲ್ಲ, ಒಬ್ಬ ಅನ್ಯ ವಿಧವೆ ಬಳಿಗೆ ಕಳಿಸಿಕೊಟ್ರು. ಕಾರಣ, ಹೋಲ್ ಹಾರ್ಟೆಡ್ಲಿ ಶಿ ವಾಸ್ ಸೀಕಿಂಗ್ ದ ಪ್ರೆಸೆನ್ಸ್ ಆಫ್ ಗಾಡ್. ಮನಪೂರ್ವಕವಾಗಿ ದೇವರ ಸನ್ನಿಧಾನ ಹುಡುಕ್ತಾ ಇದ್ಲು. ದೇವರೇ, ನನ್ನ ಸಾಯುವ ಗಳಿಗೆಲಿದ್ದೇನಪ್ಪ, ಏನಾದರೂ ಒಂದು ಉಪಕಾರ ಮಾಡಪ್ಪ, ನಾನು ನಿನ್ನ ಪ್ರೀತಿ ಮಾಡ್ತೇನಪ್ಪ, ನಿನ್ನ ದಾದಿಂದ ಹುಡುಕ್ತೇನಪ್ಪ. ನನ್ನ ಪ್ರಿಯ ದೇವ ಮಕ್ಕಳೇ, ಆ ಒಂದು ವೇಳೆ ಅವಳ ಸಾಯುವಂಥ ಗಳಿಗೆಯಲ್ಲಿ ಆ ಹಿಂದಿನ ರಾತ್ರಿ ಅವಳು ಹತ್ತಿರ್ಬೋದು, ದುಃಖಪಟ್ಟಿರ್ಬೋದು, ಇನ್ನು ನನ್ನ ಲೈಫ್ ಮುಗೀತು. ಇವತ್ತು ನೀವು ಕೂಡ ಅದೇ ರೀತಿ ಬಂದಿರ್ಬೋದು. ಇನ್ನು ನಮ್ಮ ಕೈಯಲ್ಲಿ ನಡ್ಸೋಕ್ಕಾಗಲ್ಲ, ಇನ್ನು ಅಂಗಡಿ ಮುಚ್ಚಿಬಿಡ್ತೀವಿ, ಇನ್ನು ವ್ಯಾಪಾರ ನಡೆಸೋಕ್ಕಾಗಲ್ಲ. ಇವತ್ತು ನೇರ ಪ್ರಸಾದದಲ್ಲಿ ಎಷ್ಟೋ ಜನ ವಾಕ್ಯ ಕೇಳ್ತಾ ಇದ್ದೀರಾ, ಈ ಲ್ಯಾಬ್ ನಡೆಸೋಕ್ಕಾಗ್ತಿಲ್ಲ, ಈ ಬ್ಯೂಟಿ ಪಾರ್ಲರ್ ನಡೆಸೋಕ್ಕಾಗ್ತಿಲ್ಲ, ಈ ಹೇರ್ ಸಲೂನ್ ಶಾಪ್ ನಡೆಸೋಕ್ಕಾಗ್ತಿಲ್ಲ, ಈ ತರಕಾರಿ ವ್ಯಾಪಾರ ಮುಚ್ಚಿಬಿಡ್ತೀನಿ, ನನಗೇನು ಮಾಡೋಕ್ಕಾಗಲ್ಲ. ಭಯಪಡಬೇಡಿ, ಮುಚ್ಚುವಂಥ ವ್ಯಾಪಾರನ ಮತ್ತೆ ದೇವರು ತೆರೀತಾರೆ. ಹೇಗೆ ತೆರೀತಾರೆ? ಎರಡರಷ್ಟಾಗಿ ತೆರೆದು ನಿಮ್ಮನ್ನ ಆಶೀರ್ವಾದ ಮಾಡ್ತಾರೆ. ಇದುವರೆಗೆ ನೀವು ಕೇಳದೆ ಇರುವ ಕಾರ್ಯ, ನೋಡದೆ ಇರುವ ಕಾರ್ಯ, ನೆನೆಸದೇ ಇರುವ ಕಾರ್ಯಗಳನ್ನ ದೇವರು ಅದ್ಭುತವಾಗಿ ನಿಮ್ಮ ಜೀವನದಲ್ಲಿ ಅವರು ಮಾಡಕ್ಕೆ ಶಕ್ತರಾಗಿದ್ದಾರೆ. ಯಾರು ಇಲ್ಲ, ಯಾರು ಇಲ್ಲ ಅವಳ ಕಡೆಗೆ, ಅವಳ ಫಾರಾಗಿ ಯಾರು ಇಲ್ಲ. ದೇರ್ ಇಸ್ ನೋ ಎ ಫೇವರ್, ದೇರ್ ಇಸ್ ನೋ ಎ ಬ್ಲೆಸ್ಸಿಂಗ್, ದೇರ್ ಇಸ್ ನೋ ಎನಿ ಪರ್ಸನ್ ಹೂ ಹ್ಯಾಸ್ ಇನ್ಫ್ಲೂಯೆನ್ಸ್ ದಿಸ್ ಡಾಟರ್. ಈ ಮಗಳ ಪರವಾಗಿ ಮಾತಾಡೋರು, ರಾಜನ ಪರವಾಗಿ ಮಾತಾಡೋರು ಯಾರು ಇಲ್ಲ. ದೇವರು ವಾಕ್ಯಳುತ್ತೆ, ದೇವರು ವಿಧವೆಯರ ಪಕ್ಷದಲ್ಲಿದ್ದಾರೆ. ನೀವು ಕರ್ತನ ಘನವಾಗಿ ಹುಡುಕಿದ್ರೆ, ದೇವರು ವಾಕ್ಯಳುತ್ತೆ, ನೀವು ಮನಪೂರ್ವಕವಾಗಿ ಕರ್ತನ ಹುಡುಕಿದರೆ ನೀವು ಕಂಡುಕೊಳ್ತೀರಾ. ಡಿಪ್ರೆಷನ್ಸ್ ಬಂದಾಗ, ನೋವುಗಳು ಬಂದಾಗ, ಕಣ್ಣೀರುಗಳು ಬಂದಾಗ ಬೇಡ, ಜೀವನ ಬೇಡ ಅನಿಸ್ಬಿಡತ್ತೆ. ಆದರೆ ಇವಳಿಗೆ ಅವನು ಹೇಳ್ತಾನೆ, ಆ ಊರು ಹೊರಗಡೆ ನಿಂತ್ಕೊಂಡಾಗ ಹೇಳ್ತಾನೆ, ಅಮ್ಮ ಕುಡಿಯೋದಕ್ಕೆ ಒಂದು ತಂಬಿಗೆ ನೀರು ತೆಗೆದುಕೊಂಡು, ನೀರೇ ಇಲ್ಲ, ಆದರೂ ಸೇವಕನ ಸನ್ಮಾನ ಮಾಡಬೇಕು. ಒಂದೇ ಒಂದು ತಂಬಿಗೆ ನೀರಿದೆ, ಆ ನೀರನ್ನ ಕೊಟ್ಟು ಸನ್ಮಾನ ಮಾಡೋಣ ಅಂತೇಳಿ ತನ್ನ ಮನೆಗೆ ಹೋಗ್ತಾಳೆ. ಮನೆಗೆ ಹೋಗೋಕ್ಕೆ ಅಲ್ಲಿಂದ 13 ಕಿಲೋಮೀಟರ್, ಇಲ್ಲಿಂದ ನೀವು ಪಂಪೆಲ್ ಸರ್ಕಲ್ವರೆಗೂ ಹೋಗಬೇಕು. 13 ಕಿಲೋಮೀಟರ್ ಊರವರೆಗೆ ದಾಟ್ಕೊಂಡು ಅವಳು ಕಾಡು ಒಳಗೆ ಬಂದಿದ್ದಾಳೆ. ಏನಕ್ಕೆ ಬಂದಿದ್ದಾಳಲ್ಲಿ? ಒಂದು 4-5 ಕಟ್ಟಿಗೆ ಎತ್ಕೊಳ್ಳೋಕ್ಕೆ. ಆ ಒಲೆಗೆ ಬೆಂಕಿನೂ ಇಲ್ಲ. ನೋಡಿ ಹೆಂಗಿದೆ ಸ್ಥಿತಿ. ಕೆರಸೂ ಇಲ್ಲ, ಸ್ಟೌವು ಇಲ್ಲ, ಗ್ಯಾಸು ಇಲ್ಲ, ಮನೇಲಿ ಅಲಗೇನೂ ಇಲ್ಲ, ಸೌದೆ ಇಲ್ಲ. ನನ್ನ ಪ್ರಿಯ ದೇವ ಮಕ್ಕಳೇ, ಅಂಥ ಒಂದು ಸ್ಥಿತಿಯಲ್ಲಿ ಇದ್ದಾಗ ನನ್ನ ಪ್ರಿಯ ಮಕ್ಕಳ ಆ ಒಂದು ಸ್ಥಿತಿ ಕರ್ತನೆ ನೋಡ್ತಾನೆ. ಆ ಅಲಿಗೆನ ಹುಡ್ಕೊಂಬರಬೇಕಾದ್ರೆ ಅಲ್ಲಿ ಪ್ರವಾದಿ ನೋಡ್ತಾನೆ, ಅಯ್ಯೋ ಇವಳು ಹುಡ್ಕಕ್ಕೆ ಬಂದಿದ್ದಾಳೆ. ಯಾಕೆ ದೇವರು ಅವಳು ಎಲ್ಲಿ ಹುಡ್ಕೊಂಬರೋಕ್ಕೆ ನಿಂತಿದ್ದಾಳೆ, ಕರೆಕ್ಟಾಗಿ ಅದೇ ಸ್ಥಳದಲ್ಲಿ ಒಂದು ದೂತನ ತಂದು ನಿಲ್ಲಿಸಿದ್ದಾನೆ. ಕರೆಕ್ಟಾಗಿ ಅದೇ ಸ್ಥಳದ ಪ್ರವಾದಿನ ಕೂಡಿಸಿದ್ದಾನೆ. ದೇವ್ರಿಗೆ ಗೊತ್ತು ನೀ ಎಲ್ಲಿ ಕಷ್ಟಪಡ್ತಾ ಇದೆಯಾ, ಹೇಗೆ ಕಷ್ಟಪಡ್ತಾ ಇದೆಯಾ, ಯಾವ ರೀತಿ ನಲಗ್ತಾ ಇದೆಯಾ. ಗಾಡ್ ನೋಸ್ ಯುವರ್ ಡಿಫಿಕಲ್ಟಿ, ಗಾಡ್ ನೋಸ್ ಯುವರ್ ಹಾರ್ಡ್ಶಿಪ್, ಗಾಡ್ ನೋಸ್ ಯುವರ್ ಟೆಂಪ್ಟೇಷನ್, ಗಾಡ್ ನೋಸ್ ಎವ್ರಿ ಸಿಕ್ನೆಸ್, ಗಾಡ್ ನೋಸ್ ಎವ್ರಿ ಪ್ರಾಬ್ಲಮ್ ವಾಟ್ ಯು ಗೋ ಥ್ರೂ ಇನ್ ಯುವರ್ ಲೈಫ್. ಬಟ್ ಗಾಡ್ ಮೇಕ್ ಎ ಪ್ರಿಪೇರ್. ನಿನಗಾಗಿ ದೇವರು ಶತ್ರುಗಳ ಮುಂದೆ ಒಂದು ಔತಣವನ್ನು ಸಿದ್ಧ ಮಾಡ್ತೀನಿ ಅಂತ ಹೇಳ್ತಾರೆ. ಯಾವಾಗ ಆಗತ್ತಂದ್ರೆ, ಯಾವಾಗ ಕರ್ತನ ನಿಮ್ಮ ಕುರುಬನಾಗಿಟ್ಟಾಗ. ಕರ್ತ ನಿಮ್ಮ ಕುರುಬನಾಗಿ ಇಟ್ಕೊಂಡಿದ್ದೀರಾ. ಕರ್ತನೇ ನನ್ನ ಕುರುಬ, ನೀನೇ ನನ್ನ ಕುರುಬ, ನಾನು ಕೊರತೆ ಪಡೋದಿಲ್ಲ. ಹಸಿರಾದ ಹುಲ್ಲುಗಾವಲುಗಳ ಮಧ್ಯದಲ್ಲಿ ನಡೆಸುತ್ತಾ ನನ್ನ ವಿಶ್ರಾಂತಿಕರವಾದ ನೀರುಗಳ ಬಳಿಗೆ ನನ್ನ ಬರ ಮಾಡೋ ದೇವರು ನೀನೇ. ನಿಶ್ಚಯವಾಗಲು ಜೀವಮಾನ ಕಾಲವೆಲ್ಲ ಶುಭಗಳು, ಕೃಪೆಗಳು ನನ್ನ ಹಿಂಬಾಲಿಸಿ ಬರುತ್ತೆ. ಅತ್ತ ಹಿಂಬಾಲಿಸಿ ಬರುತ್ತೆ. 100 ಜನ ಬಿಟ್ಟು ಹೋಗಿರ್ಬೋದು, 100 ಕುಟುಂಬಗಳು ನಿಮ್ಮನ್ನು ಬಿಟ್ಟು ಹೋಗಿರ್ಬೋದು, 100 ಜನ ನಿಮಗೆ ಸಹಾಯ ಕೊಡಲ್ಲ ಅಂತ ಹೇಳಿರ್ಬೋದು, 100 ಜನ ನಿಮಗೆ ಯಾವ ವಿಧದ ಸಮಸ್ಯೆಗಳು ನಿಮಗೆ ಯಾವುದು ಬಗೆಹರಕ್ಕಾಗಲ್ಲ ಅಂತೇಳಿ ನಿಮ್ಮ ಕೆಳಗೆ ತಳ್ಳಿರ್ಬೋದು. ತಳ್ಳಲ್ಪಟ್ಟಂತ ಸ್ಥಿತಿ, ತ್ಯಜಿಸಲ್ಪಟ್ಟಂತ ಸ್ಥಿತಿ. Totally she was rejected by the society. She was totally rejected by the people of all her siblings. ತನ್ನ ಒಡ ಹುಟ್ಟಿದವರಿಂದ, ತನ್ನ ಬಂಧುಗಳಿಂದ, ಸ್ನೇಹಿತರಿಂದ ತನ್ನ ಎಲ್ಲವನ್ನ ಕಳ್ಕೊಂಡು ಒಂದು ಚರಪ್ತ ಅನ್ನುವಂಥ ಒಂದು ಮಂತ್ರವಾದಿಗಳಿರತಕ್ಕಂಥ ಒಂದು ಸ್ಥಳದಲ್ಲಿದ್ದಾಳೆ. ಮಂತ್ರವಾದಿ ಅಂದ್ರೇನು? ಸೈತಾನನ ಕೋಟೆ. that shows the fortress of the devil. ಆ ಸೈತಾನ ಕೋಟೆ ಅಂದ್ರೇನು? devil will all bind you in every angle of your life. ನಿನ್ನನ್ನು ಪ್ರತಿಯೊಂದು ಭಾಗಗಳಲ್ಲಿ ನಿನ್ನನ್ನು ಕಟ್ಟಿಡ್ತಾನೆ. ಹಣ ಬರಬಾರ್ದು, ಕಾಸು ಹುಡುಕ್ಬಾರ್ದು, ಆರೋಗ್ಯ ಬರಬಾರ್ದು, ಮಗು ಆಗ್ಬಾರ್ದು, ಸೇವೆ ನಡೀಬಾರ್ದು, ನನ್ನ ಮಕ್ಕಳಿಗೆ ಒಳ್ಳೇದಾಗಬಾರ್ದು, ಎಲ್ಲ ಬಂಧನಗಳನ್ನು ಬಂಧಿಸಿಡ್ತಾನೆ. ಆದರೆ ಅವನು ಎಷ್ಟೇ ಬಂಧನ ಮಾಡಿ ನಿನ್ನ ಬಂಧಿಸಿಟ್ರು ಕೂಡ
ಕರ್ತನ ವಾಕ್ಯಕ್ಕೆ ಬಂಧನ ಇಲ್ಲ. There is no chain for the word of God. There is no chain for the promise of God. There is no chain for the anointing. There is no chain or for your all kind of health, my people of God, because God's word is the ultimate answer. God's word is an ultimate solution. God's word is an ultimate blessing for you people. ಕರ್ತನ ವಾಕ್ಯವೇ ನಿಮಗೆ ಏಕೈಕ ಉತ್ತರ. ಕರ್ತನ ವಾಕ್ಯವೇ ನಿಮಗೆ ಕೊನೆ ಅಂತ. ಕರ್ತನ ವಾಕ್ಯವೇ ನಿಮ್ಮ ಜೀವನಕ್ಕೆ ಒಂದು ನಾಡಿ. ಯಾವಾಗ ನಿಮ್ಮ ಜೀವನದಲ್ಲಿ ಕರ್ತನ ಒಬ್ಬನೇ ನನ್ನ ಜೀವನ ಅಂತ ಯಾವಾಗ ಆತನ ವಾಕ್ಯಕ್ಕೆ ನೀವು ಘನತೆ ಕೊಡ್ತೀರಾ, ಕರ್ತ ನಿಮ್ಮನ್ನು ಎಲ್ಲದಲ್ಲೂ ಘನಪಡಿಸ್ತಾರೆ. ತಾಯಿ ಬಂದು ಹೇಳಿದ್ರು, ಮದುವೆ ನನ್ನ ಮಗಳಿಗಾಗತ್ತಾ? ಯಾರು ಕೊಡ್ತಾರೆ? ನಾನು ವಿಧವೆ, ಈ ಮಗಳಿಗೆ ಯಾರು ನೋಡ್ಕೊಳ್ತಾರೆ? ಹೇಗಿದ್ದಾರೆ? ಒಂದು ಪ್ರವಾದಿ ನೋಡ್ಕೊಂಡು ಬಂದ್ಲು. ಪ್ರವಾದಿ ಇರೋ ಕಡೆನೇ, ಪ್ರವಾದಿ ಇರೋ ಊರಲ್ಲೇ ಒಂದು ಉತ್ತರ ಅವಳಿಗೆ ತೋರಿಸಿಕೊಟ್ಟ. ಪ್ರವಾದಿ ಇರೋ ಊರಲ್ಲೇ ಗುಡ್ಡದ ಮೇಲೆ ಕಟ್ಟಲ್ಪಟ್ಟಂಥ ಮನೆ ಮರಿಯಾಗಿರಲಾರದು ಅಂತ ಹೇಳಿದ ಪ್ರಕಾರ ಒಂದು ಹುಡುಗನನ್ನು ದೇವರ ಆಕೆಗೆ ತೋರಿಸಿಕೊಟ್ರು. ಇವಾಗ ಇದೇ ಊರಲ್ಲೇ ಮದುವೆ ಸಮಾರಂಭ ನಡೆಯುತ್ತೆ. ಕಾರಣ ಆಕೆ ಅರಿಕೆ ಮಾಡಿದ್ಲು ಪಸ್ಕ ಹಬ್ಬದ, ದೇವರೇ ನಾನೊಂದು ಕುರಿ ನಿನ್ನ ಪಾದಕ್ಕೆ ತರ್ತೇನಪ್ಪ, ನಿನ್ನ ಪಾದದಲ್ಲಿ ತಂದು ಸನ್ಮಾನ ಮಾಡ್ತೇನೆ, ನನ್ನನ್ನು ಆಶೀರ್ವಾದ ಮಾಡಪ್ಪ. ಎಲ್ಲ ಜ್ಞಾನ ಹೊಂದಿರುವಂಥ ವ್ಯಕ್ತಿ, ಯಾವ ಚಟಗಳಿಲ್ದಿರೋಂಥ ವ್ಯಕ್ತಿ, ದೇವರಲ್ಲಿ ಗುಣವಂತನಾದ ವ್ಯಕ್ತಿ ಅವರು ಬರಬೇಕಂತೇಳಿ ಆಕೆ ಮಾಡಿದ ಕಣ್ಣಿನ ಪ್ರಾರ್ಥನೆ, ದೇವರ ಪ್ರಾರ್ಥನೆ ಕೇಳಿಬಿಟ್ರು. ಇವತ್ತಿನ ಪ್ರಾರ್ಥನೆ ಕೇಳಲ್ವಾ? ಈ ತಾಯಿ ಪ್ರಾರ್ಥನೆ ದೇವ್ರು ಕೇಳಿದಾರಂದರೆ, ಏಸು ನಾಮ ನೀವು ಧರಿಸ್ಕೊಂಡಿದ್ದೀರಲ್ಲ, ಆ ನಾಮ ಧರಿಸಿದ ಮೇಲೆ ನಿಮ್ಮ ಪ್ರಾರ್ಥನೆ ಕೇಳೋದಿಲ್ವಾ? ಪ್ರಾರ್ಥನೆ ಕೇಳೋದಿಲ್ವಾ? ನಮ್ಮ ಕಣ್ಣೀರು ಕೇಳೋದಿಲ್ವಾ? ನಮ್ಮ ನೋವುಗಳು ಆಲಿಸೋದಿಲ್ವ? ದೇವರು ಖಂಡಿತ ಮಾಡ್ತಾರೆ. ಅದು ನೀವು ಮಾಡಬೇಕಾಗಿರೋದು ಒಂದೇ ಒಂದು, ವಿಜಯಮ್ಮ ಅವರೇ, ಅವ್ರನ್ನ ಗಟ್ಟಿಯಾಗಿ ಹಿಡ್ಕೋಬೇಕು. ಕಷ್ಟ ಬರಲಿ, ಕಣ್ಣೀರು ಬರಲಿ, ನೋವು ಬರಲಿ, ನಿನ್ನ ಪಾದ ನಾನು ಬಿಡಲ್ಲಪ್ಪ. ಐ ಲವ್ ಯು ಲಾರ್ಡ್. ಇವತ್ತು ಹಾಡು ನೋಡಿದೆ, ಪ್ರೀತಿ ಮಾಡುವೆ ಇನ್ನೂ ಹೆಚ್ಚಾಗಿ ದಾಹದಿಂದ ನಿನ್ನ ಹುಟ್ಟು ಆರಾಧನೆ ಮಾಡ್ತೀನಪ್ಪ. ಆರಾಧನೆ ಮಾಡ್ತಾರೆ. ಕಾರಣ ನೀ ಎಲ್ಲರೂ ಈ ದೇವರಪ್ಪ, ಕಾಣುವ ದೇವರಪ್ಪ. ಅದೇ ರೀತಿ ತಾಯಿ ಮಾಡಿದ್ಲು ಕಾಣಿಕೆಯಲ್ಲಿ, ದೇವರ ಸನ್ನಿಧಾನದಲ್ಲಿ ಕಾಡಲ್ಲಿ ಕರಗಿದ್ಲು, ದೇವರ ಎಲ್ಲಿದೆಯಾ ನೀನು, ನನಗೊಂದು ಉತ್ತರ ಕೊಡಬಾರ್ದ? ನೀನು ಕಾಣೋ ದೇವರಾಗಿರೋದಾದ್ರೆ, ನಿಜವಾದ ದೇವರಾಗಿರೋದಾದ್ರೆ ನನಗೆ ಕಾಣಿಸ್ಕೊಳ್ಳಪ್ಪ. ಯಾಕಂದರೆ ನಾಳೆ ಐ ಆಮ್ ನೋ ಮೋರ್ ಟುಮಾರೋ. ನಾಳೆ ನನ್ನದಲ್ಲ. ಟುಡೇ ಇಸ್ ಓನ್ಲಿ ಮೈ ಡೇ. ಐ ಡೋಂಟ್ ನೋ ವಾಟ್ ಈಸ್ ಅಬೌಟ್ ಟುಮಾರೋ, ಬಟ್ ಸರ್ಟನ್ಲಿ ನೋಡೋಣ. ನಾಳೆ ಸತ್ತು ಹೋಗ್ತೀನಪ್ಪ, ಏನು ಉಳಿದಿಲ್ಲ ನನ್ನ ಮನೆಯಲ್ಲಿ. ನೀನು ನಿಜವಾಗ್ಲಿರೋ ದೇವರಾಗಿರೋದಾದ್ರೆ ಖಂಡಿತ ನನಗೊಂದು ದರ್ಶನ ಮಾಡ. ನನ್ನ ಕಾಣುವಿ ಸೋದರವೇ, ಎಲ್ರೋಹಿ ಎಲ್ರೋಹಿ ನನ್ನ ಕಾಣುವಿ ಸೋದರವೇ, ಎಲ್ರೋಹಿ. और जोर से ताली बजाओ.
God did not send this prophet to the house of God. Our God did not send this prophet to the palace. Our God did not send this a prophet to the devotee's house. He sent this man of God to a house where it's totally neglected by the people of God, neglected by the society. ಎಲ್ಲರಿಂದ ತ್ಯಜಿಸಲ್ಪಟ್ಟು, ಕಡೆಗಾಣಿಸಲ್ಪಟ್ಟು, ನೊಂದು ಹೋಗಿ, ಬೆಂದು ಹೋಗಿ, ಜೀವನವೇ ಬೇಡ, ಗಂಡನ ಕಳ್ಕೊಂಡೆ, ಅಮ್ಮ ಅಪ್ಪನ ಕಳ್ಕೊಂಡೆ, ಎಲ್ಲರೂ ಕಳ್ಕೊಂಡೆ. Now I come to the last moment, at the point of death. ಇನ್ನು ನನಗೇನು ಗತಿ ಇಲ್ಲ, ನಾನು ಸಾಯಬೇಕು. ಸಾಯೋಕ್ಕೆ ಮುಂಚೆ ಒಂದೆರಡು ಕಟ್ಟಿಗೆ ಆರಿಸ್ಕೊಂಡು ಹೋಗಿ ಒಂದು ಅಡುಗೆ ಮಾಡಿ ಆ ಮಗು ಊಟ ತಿನ್ನಿಸ್ಬಿಟ್ಟು ಸತ್ತೋಗೋಣ ಅನ್ನುವಂಥ ಕೊನೆಯ ಒಂದು ಸ್ಟೇಟಸ್ಸಲ್ಲಿ ಅವಳಿದ್ದಾಳೆ. ಆದರೆ ದೇವ್ರ ಸ್ಟೇಟಸ್ ಹೇಗಿದ್ದಂದರೆ, ದಟ್ ವಾಸ್ ಅ ಲಾಸ್ಟ್ ಮೀಲ್, ಬಟ್ ವೆನ್ ಗಾಡ್ ಕಮ್ಸ್ ಟು ಯು, ದ ಮೀಲ್ ವಿಲ್ ಬಿಗಿನ್ ಫಾರ್ ಯು. ನಿನ್ನ ಊಟನೇ ಅನಿಲ್ ಅವರೇ ಆರಂಭ ಆಗುತ್ತೆ, ನಿನ್ನ ಆರಂಭ ಆಗುತ್ತೆ. ನಿನ್ನ ಕೌಂಟ್ ಡೇಸ್ಗಳೆಲ್ಲ ಮುಗಿಸಿ ದೇವರು ಆಶೀರ್ವಾದ ದಿನಗಳನ್ನ ಒಂದಾಗಿ ಒಂದಾಗಿ ಎಣಿಸೋ ಹಾಗೆ ಅಪ್ಪ ನಿಮಗೆ ಮಾಡ್ತೀರಂತ ಇದ್ದೀರಾ? ಡೆಸ್ಪರೇಟ್ ಆಗಿ ಬಂದಿದ್ದೀರಾ, ದುಃಖದಲ್ಲಿ ಬಂದಿದ್ದೀರಾ. ಆದರೆ ದೇವರು ಪರಲೋಕದಲ್ಲಿ ಇವಳನ್ನ ನೆನೆಸ್ಕೊಂಡು, ಯಾಕಂದರೆ ಉಸಿರುವ ದಿನವೆಲ್ಲ ನಾ ಮಾಡುವೆ ಆರಾಧನೆ. ಎರಡು ಕೈ ಎತ್ತೋಣ. ಉಸಿರಿರುವ ದಿನವೆಲ್ಲ ನಾ ಮಾಡುವೆ ಆರಾಧನೆ. ಉಸಿರಿರುವ ದಿನವೆಲ್ಲ ನಾ ಮಾಡುವೆ ಆರಾಧನೆ. ಕೊನೆಯದಾಗಿ ಎಲ್ಲರ ಕೈಗಳತ್ತಿ ಇದ್ದೀರಾ? ಅದ ಕೊನೆ ಟೈಮಲ್ಲಿ, ಆ ನೆಕ್ ಆಫ್ ದ ಮೂಮೆಂಟಲ್ಲಿ ಗಾಡ್ ವಿಲ್ ಕಮ್ ಇನ್ ಶಾರ್ಟ್ ಆಫ್ ಯು. ದೇವ್ರನ್ನ ಹುಡ್ಕೊಂಡು ಬರ್ತಾರೆ. ಮೈ ಡಾಟರ್ ಇಸ್ ಸೀಕಿಂಗ್ ಡೆಲಿಜೆಂಟ್ಲಿ. ನನ್ನ ಮಗಳು ನನಗಾಗಿ ಹುಡುಕ್ತಾ ಇದ್ದಾಳೆ, ನನ್ನನ್ನು ಅಂಬಲಿಸ್ತಾ ಇದ್ದಾಳೆ, ನನಗಾಗಿ ನನ್ನ ಮಗ ಕರೀತಾ ಇದ್ದಾನೆ. ಕಷ್ಟಪಟ್ಟು ಹೊರೆ ಹೊತ್ತವ್ರೆ, ನೀವೆಲ್ಲರೂ ನನ್ನ ಬಳಿ ಬನ್ನಿ, ನಾನೇ ನಿಮ್ಮನ್ನು ಬಿಡಿಸಿ ನಿಮಗೆ ವಿಶ್ರಾಂತಿನ ಕೊಡ್ತೇನೆ ಅಂತ ಹೇಳುತ್ತಲ್ಲ ವಾಕ್ಯ. ಆ ರೀತಿ ತಾಯಿಗೆ ಯಾವ ಪಾಸ್ಟ್ರು ಇಲ್ಲ, ಯಾವ ಎವಾಂಜಲಿಸ್ಟ್, ಯಾವ ಸಭೆ ಇಲ್ಲ, ಯಾವ ಗೂಗಲ್ ಇಲ್ಲ, ಯಾವ ಫೋನ್ ಕಾಲ್ ಇಲ್ಲ, ಏನೂ ಇಲ್ಲ. ಕಂಪ್ಲೀಟಾಗಿ ಡೆಸ್ಪರೇಟ್ ಆಗಿ ಹೋಗಿದ್ದಾಳೆ. ಅಂಥ ಕಾಲಗಳಲ್ಲಿ ಈ ತಾಯಿನ ಏಸಪ್ಪ ಒಂದು ಪ್ರವಾದಿ ಮೂಲಕ ಹುಡ್ಕೊಂಡ್ಬರ್ತಾರೆ. ಒಂದು ನ್ಯಾಷನಲ್ ಪ್ರಾಫಿಟ್ಟು, ಒಂದು ರಾಷ್ಟ್ರಕ್ಕೆ ಪ್ರವಾದಿ. ಅಂಥ ದೊಡ್ಡ ಪ್ರವಾದಿನ ಒಂದು ಸಾಧಾರಣ ಒಂದು ಹಳ್ಳಿಗೆ ಅಪ್ಪ ಕಳಿಸ್ತಾರಂದರೆ, ಆಗ ಆ ಹೆಂಗಸು ಎಷ್ಟು ಮಟ್ಟಿಗೆ ಪ್ರೇರಣೆ ಮಾಡಿರ್ಬೋದು, ಎಷ್ಟು ಮಟ್ಟಿಗೆ ಅವಳು ಕಣ್ಣೀರಿಟ್ಟಿರ್ಬೋದು. ಆದರೆ ಆ ಮನುಷ್ಯ ಬಂದು ನಿಂತಾಗ, ಅವಳು ತಂಬಿಗೆ ನೀರು ಎತ್ಕೊಂಬ ಅಂದಾಗ, ಇನ್ನೊಂದು ರೊಟ್ಟಿ ಎತ್ಕೊಂಬ ಅಂದಾಗ ಅವಳು ಹೇಳ್ತಾಳೆ, ನಿನ್ನ ಯೆಹೋವನಾದ ದೇವರ ಆಣೆ. ಹೆಂಗೆ ಗೊತ್ತು ಯೆಹೋವ ಅಲ್ಲಿ? ಹೌ ಇಟ್ ಇಸ್ ಪಾಸಿಬಲ್? ಯು ಲೆಟ್ ಮೀ ನೋ. Bible says she is a Gentile. How she know that God of Jehovah? ಯೆಹೋವ ಅಂತ ಯಾಕೆ ಹೇಗೆ ಗೊತ್ತಿರ್ಬೋದು? ಯಾಕಂದರೆ ಎಲಿಯ ಮಾಡಿದ ಆಶೀರ್ವಾದ, ಎಲಿಯ ಕಾರ್ಮೆಲ್ ಬೆಟ್ಟದಲ್ಲಿ ತಂದು ಬೆಂಕಿ, ಎಲಿಯ ಪ್ರವಾದಿ ಮಾಡಿದ ಅನೇಕ ಅದ್ಭುತ ಕಾರ್ಯಗಳು ಇಡೀ ಆ ಊರಲ್ಲಿ ಪ್ರಚಾರ ಆಗಿರುತ್ತೆ. ಆ ಪ್ರಚಾರ ಆಗಿದ್ದ ಈ ವ್ಯಕ್ತಿಯನ್ನು ಇವಳು ಕಣ್ಣು ತುಂಬ ನೋಡಬೇಕು, ಅವರೇ ನಿಜವಾದ ದೇವರಂತೇಳಿ ತನ್ನ ಹೃದಯದಲ್ಲಿಟ್ಟು ಆ ದೇವರನ್ನ ಆರಾಧಿಸ್ತಿದ್ಲು. ಅದಕ್ಕೆ ಅವಳು ಏನು ಮಾಡ್ತಾಳೆ, ನಿನ್ನ ದೇವರಾದ ಯೆಹೋವನ ಆಣೆ. ಯಾಕೆ ಅವ್ರ ದೇವರು ಇಲ್ವಾ ಅವಳಿಗೆ? ಜೆಸೆಬೆಲ್ ದೇವರು ಇಲ್ವಾ? ಅನೇಕ ಪ್ರವಾದಿ ಮಂತ್ರವಾದಿಗಳ ದೇವತೆಗಳಿತ್ತಲ್ಲ, ದಾಬೋದ್ ದೇವತೆಗಳು, ಅಥವಾ ಆಮೋಸ್ ದೇವತೆಗಳೆಲ್ಲ ಇತ್ತಲ್ಲ, ಆ ದೇವತೆಗಳೆಲ್ಲ ಬಿಟ್ಬಿಟ್ಲಲ್ಲ. ನಿನ್ನ ದೇವರಾದ ಯೆಹೋವನ ಯಾಕೆ ಹೇಳ್ತಾಳೆ? ಕಾರಣ ಅವಳ ಆಂತರಿಕವಾಗಿ ದೇವರೊಳಗೆ ದರ್ಶನ ಕೊಟ್ಟಿರ್ತಾರೆ. ಯಾವಾಗ ದೇವರು ಪ್ರವಾದಿಗೆ ಹೇಳ್ತಾರೆ, ನಿನ್ನನ್ನು ಸಾಕಬೇಕೆಂದು ನಾನು ಒಂದು ವಿಧವೆಗೆ ಹೇಳಿದ್ದೀನಿ ಅಂದ ತಕ್ಷಣ ಅವನಿಗೆ ಮಾತ್ರ ಮಾತಾಡಿದ್ದೇವ್ರು, ಇವಳಿಗೆ ಮಾತಾಡಿರಲ್ವಾ? ಖಂಡಿತವಾಗ್ಲೂ ಗಾಡ್ ಮಸ್ಟ್ ಹ್ಯಾವ್ ಬಿನ್ ಸ್ಪೋಕನ್ ಟು ದಿಸ್ ಡಾಟರ್. ಮೈ ಡಾಟರ್, ಡು ನಾಟ್ ವರಿ, ಯುವರ್ ಡೇಸ್ ಆರ್ ವೆರಿ ನಿಯರ್. ನಿನ್ನ ದಿನಗಳ ಹತ್ರ ಆಯಿತು ಮಗಳೇ, ಭಯಪಡಬೇಡ, ನಿನ್ನ ಆಶೀರ್ವಾದ ಆರಂಭ ಆಗುತ್ತೆ. ನಾನು ಹೇಳ್ತೇನೆ, 2025ರಲ್ಲಿ ನಿಮ್ಮ ದಿನಗಳು ಹತ್ರ ಆಗ್ತಾ ಇದೆ. ಇಟ್ಸ್ ಗೆಟಿಂಗ್ ರೆಡಿ, ಇಟ್ ಇಸ್ ಕಮಿಂಗ್ ಕ್ಲೋಸರ್ ಆ್ಯಂಡ್ ಕ್ಲೋಸರ್ ಆ್ಯಂಡ್ ಕ್ಲೋಸರ್ ಟು ಯು. ನಮ್ಮ ಹತ್ರಕ್ಕೆ ಬರ್ತಾ ಇದೆ. ಬಟ್ ಯು ಗೆಟ್ ರೆಡಿ ವಿತ್ ದ ಪಾಸ್ ಓವರ್ ಲ್ಯಾಂಪ್, ಯು ಗೆಟ್ ರೆಡಿ ವಿತ್ ದ ಪ್ರೆಡಿಷನ್. ದೇವರು ಆಯುಧವಾಗಿ ಬರ್ತಾ ಇದ್ದಾರೆ. ಅವ್ರು ಆಯುಧವಾಗಿ ಬರಬೇಕಾದ್ರೆ ನೀನು ಆಯುಧವಾಗಿ, ದೇವರೇ ಈ ಒಂದು ದೇವರ ಸನ್ನಿಧಾನ ನಿನ್ನ ಹುಡುಕಿ ಬರ್ತೇನಪ್ಪ, ನಾನು ಬೀಜ ಬಿತ್ತಿದ್ದೀನಿ, ನನಗೆ ಆಶೀರ್ವಾದ ಕೊಡಪ್ಪ. ನೀವು ಕೇಳಿದ್ರೆ ದೇವರದಲ್ಲಿ ಕೆಲಸ ಆರಂಭ ಮಾಡ್ತಾರೆ. ವಿತೌಟ್ ಸೋಯಿಂಗ್ ಎ ಸೀಡ್ ಯು ಕ್ಯಾನಾಟ್ ಎಕ್ಸ್ಪೆಕ್ಟ್ ಅನ್ ಹಾರ್ವೆಸ್ಟ್. ಒಂದು ಬೀಜ ಬಿತ್ತದೆ ನೀವೊಂದು ದೊಡ್ಡ ಸುಗ್ಗಿ ಕಾಲನ್ನು ಎದುರು ನೋಡೋಕ್ಕಾಗಲ್ಲ ಮಗಳೇ. ಬೀಜ ಬಿತ್ತಿದ ಮೇಲೆ ಒಂದು ಬೆಳೆ ಆರಂಭ ಆಗುತ್ತೆ. ನನ್ನ ಪ್ರಿಯ ಮಕ್ಕಳೇ, ಅವಳ ಬೀಜ ರೆಡಿ ಮಾಡ್ಕೊಂಡು ಏನು ಹೇಳ್ತಾಳೆ ಅವನಿಗೆ? ಅಪ್ಪ ಹೇಳ್ತಾರೆ, ಹೋಗು, ನನಗೆ ನೀನು ಒಂದು ರೊಟ್ಟಿಯನ್ನು, ಚಿಕ್ಕ ರೊಟ್ಟಿಯನ್ನು ಮಾಡಿಕೊಂಡು ಬಾ,
ತರುವಾಯ ನಿನಗೂ ನಿನ್ನ ಮಗನಿಗೆ ಮಾಡಿಕೊ. ಬಾಯಿ ಮುಚ್ಚು, ಏನು ಹೇಳ್ತಾ ಇದೆಯಾ? ಇರೋದೇ ಒಂದು ರೊಟ್ಟಿ, ಇರೋದೇ ಒಂದು ಮಗನ ಕೊಡಬೇಕು, ಇರೋದಲ್ಲ ಅದನ್ನು ತಿನ್ನಕ್ಕೆ ಬಂದಿದ್ಯಾ ಅಂತೇಳಿ ಅವಳು ಆರ್ಗ್ಯುಮೆಂಟ್ ಮಾಡಲಿಲ್ಲ. ವೆನ್ ಫೇತ್ ಕಮ್ಸ್ there is no arguments. When faith comes, there will be no any confuse. When faith comes, there will be no any kind of two minds. ನಂಬಿಕೆ ಬಂದಾಗ ಅನುಮಾನಗಳಿರಲ್ಲ, ನಂಬಿಕೆ ಬಂದಾಗ ಗಲಿಬಿಲಿಗಳಿರಲ್ಲ, ನಂಬಿಕೆ ಬಂದಾಗ ಗಾಬರಿ ಅಥವಾ ಭಯ ಇರಲ್ಲ. When faith comes, the fear leaves. When faith comes, the anointing comes. When faith comes, there will be no any kind of confuse. Devil cannot be there. ಐರಿನವರೇ, ದೇವ್ರ ನಂಬಿಕೆ ನಿಮಗೆ ಬಂದ ತಕ್ಷಣ ಅಲ್ಲೇನು ಬರಲ್ಲ, ಗಲಿಬಿಲಿ ಬರಲ್ಲ. ಮತ್ತು ಒಂದು ಸಭೆಯಲ್ಲಿ ಗಲಿಬಿಲಿ ಬರುತ್ತಾ ರೋಸ್ಲಿನವರೇ? ಅಲ್ಲಿ ನಂಬಿಕೆ ಇಲ್ಲ, ಅಲ್ಲಿ ಮಾಂಸ ಕೆಲಸ ಮಾಡ್ತಾರೆ. there is a flesh is working, not the spirit. When faith comes, it agrees with everything. ನಂಬಿಕೆ ಬಂದಿದ ತಕ್ಷಣ ಅದು ಎಲ್ಲರ ಜೊತೆ ಅದು ಹೋಗ್ಗುಡ್ಸತ್ತೆ, ಆಗತ್ತೆ. ನಂಬಿಕೆ ಬಂದಾಗ ಅದು ಎಲ್ಲವನ್ನು ಒಪ್ಕೊಳ್ಳತ್ತೆ, ಎಲ್ಲವನ್ನು ನಂಬುತ್ತೆ, ಎಲ್ಲವನ್ನು ಸ್ವೀಕಾರ ಮಾಡುತ್ತೆ, ಎಲ್ಲವನ್ನ ಅದು ನಮ್ಮದು ಅಂತ ಆರೈಕೆ ಮಾಡುತ್ತೆ. ಆ ಕೇಳ್ತಾನೆ, ಇಸ್ರಾಯೇಲ್ ದೇಶಕ್ಕೆ ದೇವರು ಮಳೆನ ಕಳಿಸೋವರೆಗೂ ಗುಲಾಬಿಯವರೇ ನಿನ್ನ ಮನೆಯೊಳಗೆ ಮೊಡಕೆಯಲ್ಲಿ ಇಟ್ಟು ಕಡಿಮೆ ಆಗೋದಿಲ್ಲ. ಮೊಗೆಯಲ್ಲಿ ಎಣ್ಣೆ, ದ ಬ್ಯಾರಲ್ ಆಫ್ ದ ಫ್ಲೋರ್ ಶಲ್ ನಾಟ್ ಬಿ ಎಂಟಿ, shall not be exhausted, nor the jar of the oil be not exhausted, empty. The barrel of the floor shall not be exhausted, nor the jar of the oil be not empty, until the day the Lord send the rain on the face of this earth. ಭೂಮಿಯ ಮೇಲೆ ಮಳೆಯನ್ನು ಕಳಿಸುವವರೆಗೆ ನಿನ್ನ ಮಡಕೆ. God go deep down to your pot. Hallelujah. He goes deep down to the pot. ನಿನ್ನ ಮನೆಯಲ್ಲರ ಮಡಕೆ ಹತ್ರ ಬರ್ತಾನೆ. God come closer to your jar, my son. ನಿನ್ನ ಮಡಕೆ ಹತ್ರ, ಗ್ಯಾಸ್ ಸ್ಟವ್ ಹತ್ರ, ಸಿಲಿಂಡರ್ ಹತ್ರ ಅಪ್ಪ ಬಂದು ನಿಂತ್ಕೊಳ್ತಾರೆ, ನಿನ್ನ ಅಲ್ಮೇರ ಹತ್ರ ಬಂದು ನಿಂತ್ಕೊಳ್ತಾರೆ. ವಿಜಯಮ್ಮ ಅವರೇ, ಯಾವುದಿಲ್ಲ ಅಂತೀರಾ? ಅಪ್ಪ ಹೇಳ್ತಾರೆ, ಆ ಮಡಕೆ ಹತ್ರನೇ ಬಂದು ನಿಂತ್ಕೊಳ್ತಾರೆ. ಐ ವಾಂಟ್ ಟು ಬ್ಲೆಸ್ ದಿಸ್ ಒನ್. ನಾನು ಇದನ್ನು ಆಶೀರ್ವಾದ ಮಾಡ್ತೀನಿ, ನಾನು ಈ ಒಡಕೆ ಈ ಮೋಗೆನ ಆಶೀರ್ವಾದ ಮಾಡ್ತೀನಿ. ಅಪ್ಪ ಹೇಳ್ತಾರೆ, ಈ ಅಲ್ಮೇರನ ಆಶೀರ್ವಾದ ಮಾಡ್ತೀನಿ. ಆಗ ಅಲ್ಲಿಂದ ಒಂದು ಬೀಜನೇ ತೆಗಿಬೇಕು ದೇವರಿಗೆ. ಯಾವಾಗ ಬೀಜ ತೆಗಿತೀರಾ, ಅಪ್ಪ ಅದನ್ನು ತನ್ನದಾಗಿ ಮಾಡ್ಕೊಳ್ತಾರೆ. The day when you take a seed, from that day the jar will belongs to God. The jar, the barrel will belongs to God. ಯಾವ ದಿನದಲ್ಲಿ ಅದರಿಂದ ಒಂದು ನೀನು ಬೀಜ ತೆಗಿತೀಯಾ, ಆ ದಿನದಿಂದ ಆ ಮಡಿಕೆ ಯಾರಿಗೆ ಸ್ವಂತ ಆಗುತ್ತೆ? ಏಸಪ್ಪನಿಗೆ ಸ್ವಂತ ಆಗುತ್ತೆ. ಯಾಕಂದ್ರೆ ನೀ ಬೀಜ ಕೊಟ್ಟಿದೆಯಲ್ಲ, ಇನ್ ಗಾಡ್ ವಿಲ್ ಮೇಕ್ ಶ್ಯೂರ್ ಅದು ಮಡಕೆಯಲ್ಲಿ ಇಟ್ಟು ಕಡಿಮೆ ಆಗ್ಬಾರ್ದು ಅನ್ನೋದನ್ನ ರೋಷನ್ ಅವರೇ ಅಪ್ಪ ಎದುರು ನೋಡ್ತಾರೆ, ಸಂತೋಷ್ ಅವರೇ ಅಪ್ಪ ಎದುರು ನೋಡ್ತಾರೆ. ಅಲ್ಲಿವರೆಗೂ ಅವಳದು ಮಡಕೆ ಇತ್ತು. ಯಾವಾಗ ಬೀಜ ತೆಗೆದ್ಲು, ರೊಟ್ಟಿ ಮಾಡಿದ್ಲು, ಆವತ್ತಿಂದ ಏಸಪ್ಪ ಕೈ ಹಿಡ್ಕೊಂಬ, ಬಿಡು ನನ್ನ ಮಡಕೆ ಇದು, ನನ್ನ ಮಗಳನ್ನ ಒಂದು ದಿನ ಕೊರತೆ ಕೊಡಲ್ಲ ಅಂತಾರಪ್ಪ. ನೀವು ತೆಗಿಬೇಕು. ನೀವು ಯಾವಾಗ ತೆಗಿತೀರ ಅಲ್ಫೋನ್ಸ್ ಅವರೇ, ಆಗ ದೇವರು ನಿಮ್ಮ ಪಾಕೆಟ್ ಮೇಲೆ ಕೈ ಹಾಕ್ತಾರೆ. ಅದಕ್ಕೆ ಅದು ಬೀಜ ತೆಗಿಬೇಕು. ಆ ಬೀಜ ಯಾವಾಗ ತೆಗಿತೀರ ಅನಿಲ್ ಅವರೇ, ಯಾವಾಗ ತೆಗಿತೀರ ಸೋನಿ ಅವರೇ? ದ ಡೇ ವೆನ್ ಯು ರಿಮೂವ್ ಎ seed offering for God, then entire your asset will belongs to God. When God comes there, what will happen? Lily bhai, everything will flourish. ಅಪ್ಪ ಅಲ್ಲಿ ಬಂದ್ಬಿಟ್ರೆ ಮಡಕೆ ಏನಾಗತ್ತೆ? ಬ್ಲೆಸ್ಸಿಂಗ್ ಆಗತ್ತೆ ರೀ, ಬ್ಲೆಸ್ಸಿಂಗ್ ಆಗತ್ತೆ, ಅದ್ಭುತ ಆಗತ್ತೆ, ಆಶೀರ್ವಾದ ಬಂದ್ಬಿಡುತ್ತೆ ಮೇಲಿಂದ ಮೇಲೆ. ಅದಕ್ಕೆ ಅವಳು ಹೇಳ್ತಾಳೆ, ನನ್ನ ಮೋಕೆಯಲ್ಲಿ ಒಂದೇ ಒಂದು ಇಟ್ಟು ಇಡೀ ಮಣ್ಣು, ಇಡೀ ಎಣ್ಣೆ ಮತ್ತೆ ಹೊರತು ಮತ್ತೇನೂ ಇಲ್ಲ. ಆತ ಹೇಳ್ತಾನೆ, ಇಸ್ರಾಯೇಲ್ ದೇಶಕ್ಕೆ ದೇವರು ಮಳೆಯನ್ನು ಕಳಿಸೋವರೆಗೂ ನಿನ್ನ ಮಡಕೆಯಲ್ಲಿ ಆನ್ಸರ್ ಬಂದ್ಬಿಡ್ತು, ಉತ್ತರ ಬಂದ್ಬಿಡ್ತು. ದ ವರ್ಡ್ ಆಫ್ ದ ಲಾರ್ಡ್ ವಿಲ್ ಬ್ರಿಂಗ್ ದ ಆನ್ಸರ್. ದೇವರು ಮಳೆಯನ್ನು ದೇಶಕ್ಕೆ ಮಳೆ ಕಳಿಸೋ, ಭಯ ಪಡಬೇಡ, ದೇವರು ದೇಶಕ್ಕೆ ಮಳೆ ಕಳಿಸೋವರೆಗೂ ಅದು 1 ವರ್ಷ ಆಗಲಿ, 2 ವರ್ಷ ಆಗಲಿ, 3 ವರ್ಷ ಆಗಲಿ, ವೈಲೆಟ್ ಅವರೇ 10 ವರ್ಷ ಆಗಲಿ, ಐವನ್ ಅವರೇ 20 ವರ್ಷ ಆಗಲಿ, ನಿನ್ನ ಮಡಕೆಯಲ್ಲಿ ಇಟ್ಟು ಕಡಿಮೆ ಆಗಲ್ಲ. ಬಿಕಾಸ್ ಯು ಆರ್ ಟೇಕನ್ ದ ಸೀಡ್, ಎ ಫಸ್ಟ್ ಸೀಡ್ ಆಫರಿಂಗ್ ಟು ದ ಮ್ಯಾನ್ ಆಫ್ ಗಾಡ್. ಅದು ದೇವರ ರಾಜ್ಯಕ್ಕೆ ಕೊಟ್ಟಿದೀಯಾ, ಅದಕ್ಕೆ ದೇವರ ವಾಕ್ಯತೆ ಕೊಡಿರಿ, ಆಗ ನಿಮಗೆ ಕೊಡಲ್ಪಡುತ್ತೆ. ಜಡಿದು ಅಳ್ಳಾಡಿಸಿ ಹೊರಸೂಸುವ ಹಾಗೆ ತುಂಬ ಅಳತೆಯಿಂದ ನಿಮ್ಮ ಕೈಗಳಲ್ಲಿ ಅಳಿಯಲ್ಪಡುತ್ತದೆ. ಹತ್ತರ ವಾಕ್ಯ ಬಂದ ಖಾಲಿ ಬರಲ್ಲ, ಖಾಲಿ ಇರೋದನ್ನ ತುಂಬಿಸ್ತೀನಿ ಅಂತಾರೆ, ಖಾಲಿ ಇರೋದನ್ನ ತುಂಬಿಸ್ತೀನಿ ಅಂತಾರೆ. ದೇವರ ಆಶೀರ್ವಾದ ಮಾಡ್ತಾರೆ, ಅದರಲ್ಲಿ ಆಶೀರ್ವಾದ ತುಂಬೋದಕ್ಕೆ ದೇವರು ಸರ್ವಶಕ್ತನಾಗಿದ್ದಾನೆ. ಇಂದಿನಿಂದ ನೀವು ಮಾಡೋ ಎಲ್ಲ ಕೆಲಸಗಳನ್ನ ಏಸಪ್ಪ ಆಶೀರ್ವಾದ ಮಾಡ್ತಾರೆ. ಹಲ್ಲೆಲೂಯಾ. ಇರುವ ದಿನವೆಲ್ಲ ನಾ ಮಾಡುವೆ ನಿನಗೆ ಆರಾಧನೆ.
ದಿನವೆಲ್ಲ ನಾ ಮಾಡುವೆ. ನಿನಗೆ ಆರಾಧನೆ. ಉಸಿರಿರುವ ದಿನವೆಲ್ಲ ನಾ ಮಾಡುವೆ. ನಿನಗೆ ಆರಾಧನೆ. ಆರಾಧನೆ ಆರಾಧನೆ ಯೇಸುವಿಗೆ. ಚಿಕ್ಕ ಮಗನ ಆರಾಧನೆ ಆರಾಧನೆ
ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ. ಉಸಿರು ಕೊನೆ ಹೋಗೋವರೆಗೂ ಕೂಡ ಅಪ್ಪನ ನಾಮ ಸ್ಮರಿಸ್ಬೇಕು ನೀವು. ಹ್ಯಾವ್ ಟು ರಿಮೆಂಬರ್ ದ ಗುಡ್ನೆಸ್ ಆಫ್ ಗಾಡ್. ಏಸಪ್ಪ ಹೇಳ್ತಾರೆ, ಜೀವಮಾನ ಕಾಲವೆಲ್ಲ ಮಗಳೇ ನೀನು ನನ್ನ ಕುರುಬನಾಗಿ ಇಟ್ಕೊಂಡಿದೆಯಲ್ಲ, ಸುಮ್ಮನೆ 2 ತಿಂಗಳು 3 ತಿಂಗಳು ಮಾತ್ರ ನಿನ್ನ ಜೊತೆ ಬಂದು ಬೋಗಸ್ ಬ್ಲೆಸ್ಸಿಂಗ್ ಕೊಡೋದಿಲ್ಲ, ನನ್ನ ಒರಿಜಿನಲ್ ಬ್ಲೆಸ್ಸಿಂಗ್ ಕೊಡ್ತೇನೆ. ಜೀವಮಾನ ಕಾಲ. ಲೈವಲ್ಲಿಗೆ ಎಷ್ಟೋ ಜನ ನೋಡ್ತಾ ಇದ್ದೀರಾ, ಯು ಹ್ಯಾವ್ ಬಿನ್ ಡೆಸ್ಪರೇಟೆಡ್, ರಿಜೆಕ್ಟೆಡ್ ಫ್ರಮ್ ಯುವರ್ ಕಂಪನಿ, ಫ್ರಮ್ ಯುವರ್ ಬಿಸ್ನೆಸ್. ಲಾಟ್ ಆಫ್ ಪೀಪಲ್ ಹ್ಯಾವ್ ಡಿಸೀವ್ಡ್ ಯು, ಬಟ್ ಟುಡೇ ಇಸ್ ದ ಡೇ ಆಫ್ ಸಾಲ್ವೇಷನ್ ಮೈ ಡಾಟರ್. ಏಸಪ್ಪ ಇವತ್ತು ಹೇಳ್ತಾ ಇದೆ ಕೆಲವು ಮಕ್ಕಳಿಗೆ, ಇಸ್ರಾಯೇಲ್ನ ಕೆಲವು ನೋಡ್ತಾ ಇದ್ದೀರಾ, ಯುರೋಪಿಂದ ಎಷ್ಟೋ ಜನ ನೋಡ್ತಾ ಇದ್ದೀರಾ, ಲಂಡನ್ನಿಂದ ಎಷ್ಟೋ ಜನ ವಾಕ್ಯ ಕೇಳ್ತಾ ಇದ್ದೀರಾ. ಟುಡೇ ಗಾಡ್ಸ್ ಟೈಮ್ ಹಸ್ ಕಮ್ ಫಾರ್ ಯು ಮೈ ಡಾಟರ್. ಇವತ್ತು ನಿಮ್ಮ ಮನೆ ಆಶೀರ್ವಾದ ಆಗತ್ತೆ. ಬೆಳಗಾಮಿಂದ ಎಷ್ಟೋ ಜನ ಕಾರ್ಯಕ್ರಮ ನೋಡ್ತಾ ಇದ್ದೀರಾ, ಇವತ್ತು ನಿಮ್ಮ ಮನೆ ಆಶೀರ್ವಾದ ಹೊಂದತ್ತೆ. ನಾನು ಹೇಳ್ತೇನೆ, ಅಪ್ಪ ಒಂದ್ಸತಿ ಬಂದ್ಬಿಟ್ರೆ, ಒನ್ಸ್ ವೆನ್ ಗಾಡ್ ವಿಸಿಟ್ಸ್ ಯು, ಐ ಆಮ್ ಸೇಯಿಂಗ್ ಯು ದಟ್ಸ್ ಎಂಡ್, ದಟ್ಸ್ ಎಂಡ್. ನನ್ನ ದೇವ್ರು ಸನ್ಸಿದ್ರು, ಬ್ರದರ್ ಅಪ್ಪ ಬಡತನದಲ್ಲಿದೆ, ದರಿದ್ರದಲ್ಲಿದೆ, ಒಂದೊತ್ತು ಊಟಕ್ಕಿಲ್ಲ ರೀ ಗತಿ ನನಗೆ. ನಮ್ಮ ತಾಯಿ ಇನ್ನೊಂದು ಮನೇಲಿ ಕೆಲ್ಸಕ್ಕೆ ಹೋಗಿ ನುಚ್ಚು ತೊಗೊಂಬರೋರು. ನುಚ್ಚೋದು ನೋಡಿದ್ದೀರಾ? ತೌಡು, ಯಾವುದಕ್ಕೆ ಕೋಳಿಗೆ ಹಾಕೋದಕ್ಕೆ ತೌಡು. ಆ ತೌಡನ್ನ ತಂದು ನಮ್ಮ ತಾಯಿ ಮತ್ತೆ ಜಲಡೆ ಹಿಡಿಯೋರು. ಜಲಡೆ ಹಿಡಿದು ಅದರಲ್ಲಿ ಎಷ್ಟು ಅಕ್ಕಿ ಬರುತ್ತೆ, ಆ ಸಣ್ಣ ಅಕ್ಕಿಲಿ ನಮಗೆ ಗಂಜಿ ಊಟ ಮಾಡಿ ಕೊಡೋರು. ನಾನು ಹೇಳ್ತಾ ಇದ್ದೆ, ದೇವರು ಇದಿನ ಜೀವನನ, ನೀನು ಅಬ್ರಾಮ್ ದೇವರು ಸಿರಿವಂತನಾದ ದೇವರು ಅಂತ ಹೇಳ್ತಿದ್ದೆ. ಆಗ ಅಪ್ಪ ಹೇಳಿದ್ರು, ನೀನು ನನ್ನ ಬಳಿಗೆ ಬರಲಿಲ್ವಲ್ಲ, ಅಪ್ಪ ಅಪ್ಪ ಅಂದ್ಕೊಂಡು ನಿಮ್ಮ ಅಪ್ಪ ನಂಬ್ಕೊಂಡಿದ್ಯಾ, ನನ್ನ ನಂಬ್ಕೊಂಡು ಬಾ, ನನ್ನ ನಂಬಿ ಬಾ, ಮಿಕ್ಕಿದೆಲ್ಲ ಕೆಲಸ ಶುರು ಮಾಡ್ತೀನಿ. ಆವತ್ತು ನಾನು ನಂಬಿ ಬಂದಿದ್ದು. ಆವತ್ತಿಂದ ಬಿರಿಯಾನಿ ಊಟನೇ ಮಾಡ್ತಾ ಇದ್ದೇನೆ. ಅಮೃತವಾಗಿ ದೇವರು ಆಶೀರ್ವಾದ ಮಾಡಿಟ್ಟಿದ್ದಾರೆ. ಕೊರತೆ ಅನ್ನೋದಿಲ್ಲ. ಸೋಲೆ ಕಾಣಲಿಲ್ಲ ರೀ, ನಾನು ಸೋಲೆ ಬರಲಿಲ್ಲ. ಒಂದು ವೇಳೆ ಸೋತ್ರದ ನಾನು ಒಳ್ಳೆದಕ್ಕಾಗಿ ಸೋತಿರ್ತೀನಿ ಅಲ್ಲಿ. ದೇವ್ರ ನಾಮ ಮಹಿಮೆ ಪಡತ್ತೆ ಅಲ್ಲಿ ನಿಮ್ಮ ಜೀವನದಲ್ಲಿ. ಅದಕ್ಕೆ ನೀವು ಸರೆಂಡರ್ ಮಾಡಬೇಕು. ನಿವೇದಿತ ಗಂಡವರೇ, ಅಪ್ಪ ಸರೆಂಡರ್ ಮಾಡಿಬಿಡಿ. ನೀವು ಮಿಕ್ಕಿದೆಲ್ಲ ದೇವ್ರು ಮಾಡಿಬಿಡ್ತಾರೆ. ರಾಜ ಅವರೇ, ಮಿಕ್ಕಿದೆಲ್ಲ ದೇವ್ರು ಕೆಲಸ ಮಾಡ್ತಾರೆ. ಅಲ್ಫೋನ್ಸ್ ಅವರೇ, ಜಸ್ಟ್ ಸರೆಂಡರ್ ಇನ್ ದ ಹ್ಯಾಂಡ್ಸ್ ಆಫ್ ದ ಲಾರ್ಡ್. ಅರಸನ ಮನೆಗೆ ಕಳಿಸಲಿಲ್ಲ ಅದು ದೇವ್ರು, ಪ್ರವಾದಿ ಯಾಜಕರ ಮನೆಗಳಿಗೆ ಕಳಿಸಿಲ್ಲ, ಪ್ರವಾದಿಗಳ ಮನೆಗೆ ಕಳಿಸಿಲ್ಲ, ಪ್ರವಾದಿ ಮಂಡಳಿ ಕಳಿಸ್ಲಿಲ್ಲ. ಒಂದು ಸಾಧಾರಣ ಒಂದು ಡೌನ್ ಟೌನಲ್ಲಿ ಇದ್ದಂಥ ಮಗಳಿಗೆ ಕಳಿಸ್ಕೊಳ್ತಾರೆ. ಅದಲ್ಲೇ ತೋರಿಸುತ್ತೆ ಯೇಸು ಕ್ರಿಸ್ತನ ಸೌಹಾರ್ದತೆ ಹೇಗಿದೆ, ಅದರಲ್ಲಿ ಹೇಗೆ ಆ ಪ್ರೀತಿ ಇತ್ತು. ಈ ವಾಸ್ ಅ ಗುಡ್ ಸಮಾರ್ಟಿಯನ್, ಈ ವಾಸ್ ಲವಿಂಗ್ ಎವ್ರಿ ಒನ್. ಆ ಪ್ರೀತಿ ನಿಮಗೆ ಬೇಕು. ಅದಕ್ಕೆ ಇವಾಗ ಹಾಡಾಡಿದ್ವಲ್ಲ, ಹೊಸಿರಿರುವುದೇ ಆ ಹಾಡನ್ನ ಆಡ್ತಾ ಇರ್ಬೇಕು ನಿಮ್ಮ ಮನೇಲಿ. ಅಪ್ಪ ನಿನ್ನ ಧ್ಯಾನಿಸ್ತೇನಪ್ಪ, ಆ ಪ್ರೀತಿ ನಿಮ್ಗೆ ಇರಬೇಕು ನೋಡಿ. ಇವಾಗ ನೋಡಿ, ಇಲ್ಲಿ ಅಂದ್ರೆ ಪ್ರೇಯರ್ ಆಯಿತಾ, ಇಲ್ಲಿಗೆ ನೀವು ಕಟಿಂಗ್ ಬೇರೆ ತೊಗೊಂಡು ವೈರ್ ಕಟ್ ಮಾಡಿ ಡಿಸ್ಕನೆಕ್ಟ್ ಮಾಡಿ ಲೈಟೆಲ್ಲ ಆಫ್ ಮಾಡಿ ಮನೆಗೂ ಕಂಬಳಿ ಮುಚ್ಕೊಂಡು ಮಲಗಿದ್ದಾಗೋಯ್ತು ಅಷ್ಟೇ. ಇನ್ನು ಕಂಬಳಿ ತೆಗೆದಾದರೆ ತೈಲ ಇದೆಯಾ, ಈ ಕಡೆ ಅಮೃತಾಂಜನ್ ಇದೆಯಾ, ಆ ಕಡೆ ಮೊಬೈಲ್ ಇದೆಯಾ, ಐಫೋನ್ ಈ ಕಡೆ ಇಟ್ಟಿದ್ದೀನ ಆ ಕಡೆ ಇಟ್ಟಿದ್ದೀನ, ಇದೇ ಕಡೆ ಇಲ್ಲೇ ತಗೊಳ್ಳೆ. ಗಂಡ ಬಂದು ಎಬ್ಬಡಿಸಿ ಮೈ ಡಾರ್ಲಿಂಗ್ ಬೇಬಿ ತಗೋ ಅಂತೇಳಿ ಕಾಪಿ ಕುಡಿಸ್ತಿರ್ತಾರೆ ಹೆಂಡ್ತಿಗೆ. ಆ ಥರ ಕಾಲ ಆಗೋಯ್ತು, ಆ ಥರ ಕಾಲ ಆಗೋಯ್ತು. ಅಂಥ ಜೀವನ ಆಗೋಯ್ತು ಇವತ್ತು. ನಮ್ಮ ಜೀವನ ಎಲ್ಲ ಮುಗಿದೋಯ್ತು ಅಲ್ವಾ? ಹಣ ಬರುತ್ತೆ ಹೋಗುತ್ತೆ, ಆಸ್ತಿ ಬರುತ್ತೆ ಹೋಗುತ್ತೆ, ವಜ್ರ ಬರುತ್ತೆ ಹೋಗುತ್ತೆ, ಸಂಬಂಧಿಕರು ಬರುತ್ತೆ ಹೋಗುತ್ತೆ. ಆದರೆ ಒಂದು ಬಂದರೆ ಅದು ಅಲ್ಲೇ ಇರುತ್ತೆ, ಒಂದು ಬಂದರೆ ಅಲ್ಲೇ ಇರುತ್ತೆ, ಅದು ಕೊನೆಯವರೆಗೂ ಹೋಗಲ್ಲ. ಅದು ಹೊಟ್ಟೆ, ಅದು ಹೋಗೋದೇ ಇಲ್ಲ. ಇನ್ನೊಂದು ಇರೋದೇ ಹೋಗ್ಬಿಡತ್ತೆ, ಮತ್ತೆ ಬರೋದೇ ಇಲ್ಲ, ಅದು ತಲೆ ಕೂದಲು. ಇನ್ನು ಮತ್ತೆ ಕೂದಲೇ ಬರೋದಿಲ್ಲ. ಹೊಟ್ಟೆ ಬಂದರೆ ಹೋಗಲ್ಲ, ಕೂದಲಿದ್ರೆ ಬರೋಲ್ಲ. ಇನ್ನು ಹಣ ಬರುತ್ತೆ ಹೋಗುತ್ತೆ, ಇದೆಲ್ಲ ಬಂದು ಬಂದು ಹೋಗುತ್ತೆ. ಅದು ಕೂದಲು ಮತ್ತೆ ಬಂದ ಮೇಲೆ ಮತ್ತೆ ಇದು ವಾಪಸ್ ಬರಲ್ಲ. ಬಾಲ್ಡೆಡ್ ಟಾಟಾ ಬಾಯ್ ಬಾಯ್ ಅಂದ್ಬಿಡುತ್ತೆ ಅದು. ಹೊಟ್ಟೆ ಬಂದರೆ ಹಿಂಗೇ ಇರುತ್ತೆ. ಹೆಣ್ಮಕ್ಳು ಪಾಪ 9 ತಿಂಗಳು ಮಾತ್ರ ಹೊತ್ಕೊಂಡು ಹೋಗ್ತಾರೆ, ಗಂಡಸರು ವರ್ಷಾನುಗಟ್ಟಲೆ ಹೊಟ್ಟೆ ಇಟ್ಕೊಂಡು ಹೋಗಿರ್ತಾರೆ. ಎಷ್ಟೋ ಜನ ಹೇಳ್ತಾರೆ 9 ತಿಂಗಳು ಒತ್ತಿ ಎದ್ದು ಸಾಕಿದ್ದೀನಿ. ಗಂಡ ಹೇಳ್ತಾರೆ 9 ತಿಂಗಳು ಬಿಡು, ನಾನು 19 ಹಿಂಗೆ ಇದ್ದೀರಲ್ಲ, ಇದಕ್ಕೇನು ಹೇಳ್ತೀಯ ನೀನು, ಅದು ನೀನು ಹಣೆ ಬರ ಅಂತ ಹೇಳ್ತಾಳೆ ಅಲ್ವಾ? ಜೀವನದಲ್ಲಿ ನಾವು ಇದೆಲ್ಲ ಕಲಿಬೇಕು. ಯಾವಾಗ ಇದೆಲ್ಲ ಕಲಿಯೋಕ್ಕೆ ಹೋಗ್ತೀವಿ ಆವಾಗ ನಮ್ಮ ಜೀವನದಲ್ಲೆಲ್ಲ ಆಶೀರ್ವಾದ ಅದು ತನ್ನಷ್ಟಕ್ಕೆ ತಾನೇ ಹುಡುಕಿ ನಮ್ಮ ಜೀವನದಲ್ಲಿ ಅದು ಬಂದು ನೆಲೆಯಾಗಿ ನಿಂತ್ಕೊಂಡ್ಬಿಡುತ್ತೆ. ಅಪ್ಪನ ಪಾದ ಹುಡುಕಬೇಕು. ಅಪ್ಪನ ಪಾದ ಯಾವಾಗ ನೀವು ಹುಡುಕಕ್ಕೆ ಹೋಗ್ತೀರಾ, ಅದು ಯಾವಾಗ ಹುಡುಕ್ತಾ 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 ಹೋಗ್ತಾ ಇದ್ದಂಗೆ ದೇವ್ರ ಮಹಿಮ ಪ್ರಸನ್ನತೆ ಹೆಚ್ಚುತ್ತಾ ಹೋಗುತ್ತೆ. ಯುವರ್ ಪ್ಯಾಷನ್ ಆನ್ ದ ಗಾಡ್ ಶುಡ್ ನಾಟ್ ಬಿಕಮ್ ಲೆಸ್ ಆನ್ ಎನಿ ಡೇ. ಆ ಭಕ್ತಿ ಜೀವನ ಒಂದು ದಿನ ಕೂಡ ಕಮ್ಮಿ ಆಗಬಾರ್ದು.
ಶಾಂತಮ್ಮ ಅವರೇ, ಎವ್ಯಾಂಜಲಿನವರೇ, ಕಮ್ಮಿ ಆಗಲೇಬಾರ್ದು. ಅದು ಡೇ ಬೈ ಡೇ ಇನ್ಕ್ರೀಸ್ ಆಗ್ತಾ ಹೋಗ್ಬೇಕು. ಡೈಲಿ ನೀವು ಯೋಚನೆ ಕನ್ನಡಿ ಮುಂದೆ ನೋಡ್ಬೇಕು, ಇವತ್ತು ಎಷ್ಟು ಆರಾಧನೆ ಮಾಡಿದೆ, ಎಷ್ಟು ಸ್ತೋತ್ರ ಕೊಟ್ಟೆ, ಎಷ್ಟು ಕಾಣಿಕೆ ಕೊಟ್ಟೆ, ಎಷ್ಟು ದೇವ್ರನ್ನ ಮಯಪಡಿಸ್ದೆ, ಎಷ್ಟು ಬಾರಿ ದೇವ್ರನ್ನ ನೆನೆಸ್ಕೊಂಡ್ರಿ, ಅದು ನಿಮ್ಮ ಯೋಚನೆ ಇರಬೇಕು. ಹೋಗ್ಬೇಕಾದ ಏಸು ಆ ವಾಕ್ಯನ ನಿಮ್ಮ ಮನನ ಮಾಡ್ತಾ ಹೋಗೋದನ್ನ ಕಲಿಬೇಕು. ಯಾವಾಗ ಅದನ್ನು ಕಲಿಯೋಕ್ಕೆ ಆರಂಭ ಮಾಡ್ತೀರಾ, ದೇವರು ನಮ್ಮನ್ನು ಎತ್ತುವಿಕೆ ಆಶೀರ್ವಾದದಲ್ಲಿ ಉನ್ನತದಲ್ಲಿ ನಡೆಸ್ತಾರೆ. ತಾಯಿ ಹುಡ್ಕೊಂಬಂದ್ಬಿಟ್ಲು, ದೇವ್ರು ಹುಡ್ಕೊಂಬಂದ್ಬಿಟ್ಟ, ಅವಳು ಹುಡ್ಕೊಂಡು ಹೋಗಲಿಲ್ಲ. ಇವಳಿರೋ ಕಡೆನೇ ದೇವ್ರ ವಾಕ್ಯ ಬಂತು, ಇವಳಿರೋ ಕಡೆನೇ ಅಭಿಷೇಕ ಬಂತು, ಇವಳಿರೋ ಕಡೆನೇ ದೇವ್ರ ಮಹಿಮೆ ಬಂತು, ಇವಳು ಇರೋ ಕಡೆನೇ ಪರಲೋಕನೇ ಇಳಿದು ಬಂತಲ್ಲಿ. ಹೋಗೊಂದು ರೊಟ್ಟಿ ಮಾಡ್ಕೊಂಬಾ ಅಂತ ಹೇಳ್ಬೇಕಾದ್ರೆ ಅಲ್ಲಿಂದ 13 ಕಿಲೋಮೀಟ್ರ್ ದೂರಕ್ಕೆ ಹೋಗ್ತಾಳೆ. 13 ಕಿಲೋಮೀಟ್ರ್ ಹೋಗ್ಬೇಕಾದ್ರೂ ಕೂಡ ನನ್ನ ರೊಟ್ಟೆನ ಮೊಟಕೆಯಲ್ಲಿ ಹಿಟ್ಟು ಕಡಿಮೆ ಆಗೋದಿಲ್ಲ, ನನ್ನ ಮೋಗಿಯಲ್ಲಿ ಎಣ್ಣೆ ಕೊರತೆ ಆಗಲ್ಲ, ನನ್ನ ಮೊಡಕೆಯಲ್ಲಿ ಹಿಟ್ಟು ಕಡಿಮೆ ಆಗೋದಿಲ್ಲ, ನನ್ನ ಮೋಗಿಯಲ್ಲಿ ಎಣ್ಣೆ ಕಡಿಮೆ ಆಗೋದಿಲ್ಲ. ಮಗ ಹೇಳ್ತಾಳೆ, ಹೋಗ್ತಾ ಹತ್ಕೊಂಡು ಹೋದೆ, ಇವಾಗೇನಮ್ಮ ಈ ಖುಷಿಯಾಗಿ ಬರ್ತಿದ್ಯಾ? ಅಪ್ಪ ಅವಳು ಹೇಳ್ತಾಳೆ, ಎನ್ಕೌಂಟರ್ ಆಗ್ಬಿಡ್ತು. ಮೈ ಗಾಡ್ ಸಪ್ಲೈಯರ್ ಹಸ್ ಕಮ್. ಜೇಸು ಮುಜಗೋಳಿ ಅವ ಕಾಯಿಸುನೇನ, ನಾನು ಕರ್ತ ಬರೋದೇ ಇಲ್ಲ, ನನ್ನ ಕೊರತೆ ಇಲ್ಲ. ಯಾಕಂದ್ರೆ ಅಂಥ ಪ್ರವಾದಿ ನೋಡ್ಬಿಟ್ಟೆ. ಇವತ್ತು ಈ ಸಭೆಯಿಂದ ಹೋಗ್ಬೇಕಾದ್ರೆ ಮನೆಗೆ ಹೋಗ್ಬೇಕಾದ್ರೆ ಇದನ್ನೇ ಹೇಳ್ಕೊಡ್ಬೇಕು. ಆಟೋ ಓಡಿಸ್ಬೇಕಾದ್ರೆ, ಬಸ್ ಓಡಿಸ್ಬೇಕಾದ್ರೆ, ಲಾರಿ ಓಡಿಸ್ಬೇಕಾದ್ರೆ, ಯೇಸುವೇ ನನ್ನ ಕುರುಬ, ನಾನು ಕೊರತೆ ಪಡೋದಿಲ್ಲ, ಅದ್ಭುತ ಆಗತ್ತೆ, ನಡೆಯುತ್ತೆ, ನೆರವೇರುತ್ತೆ. ನಿಂತು ಹೋದ ಮದುವೆ ಮತ್ತೆ ಆಗತ್ತೆ, ನಿಂತು ಹೋದ ವ್ಯಾಪಾರ ಮತ್ತೆ ಮುಂದುವರಿಯುತ್ತೆ, ನಿಂತು ಹೋದ ಬಾವಿ ನೀರು ಮತ್ತೆ ಉಕ್ಕಿ 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 ಮೇಲೆ ಬರುತ್ತೆ. ಇದು ನಿಮ್ಮ ಜೀವನದಲ್ಲಿ ದೇವರು ವಾಕ್ಯನ ನಂಬ್ಕೊಂಡು ವಾಕ್ಯ ನುಡಿಯೋದನ್ನು ಕಲಿಬೇಕು, ಅದ್ಭುತವಾಗುತ್ತೆ. ಬಾಗಲಕೋಟೆಯಲ್ಲಿ ಒಂದು ತಾಯಿಗೆ ನಾವು ಪ್ರಾರ್ಥನೆ ಮಾಡಿ ಬಂದಿದ್ದು, ಬಾವಿ ನೀರು ನಿಂತೋಯ್ತ್ರಿ, ಬೋರ್ವೆಲ್ ನೀರು ನಿಂತೋಯ್ತು, ಇಡೀ ಊರಲ್ಲಿ ಎಲ್ಲರಿಗೂ ಖಾಲಿ. ನನ್ನ ಪ್ರಿಯ ಮಕ್ಕಳು ಇವರು ಆ ಟೈಮಲ್ಲಿ ಕೋವಿಡ್ ಟೈಮಲ್ಲಿ ನಮ್ಮ ವಾಕ್ಯ ಕೇಳ್ತಾ ಇದ್ದಾರೆ. ಕೇಳಬೇಕಾದ್ರೆ ಸಡನ್ನಾಗಿ ಈ ವಾಕ್ಯ ಬಂದ್ಬಿಡ್ತಂತೆ. ಅವತ್ತು ಈಸಾಕನ ಬಗ್ಗೆ ಮಾತಾಡ್ತಾ ಇದ್ದೀನಿ. ಬರಗಾಲದಲ್ಲಿ ದೇವರ ಆಶೀರ್ವಾದ ಮಾಡಿದ ಈಸಾಕು, ದೇವರವನನ್ನು ವೃದ್ಧಿಪಡಿಸಿದ್ರು, 100ಕ್ಕೆ 100ರಷ್ಟು ಆಶೀರ್ವಾದ ಮಾಡಿದ್ರು. ಅವನ ಬೀಜವನ್ನ ಬಿತ್ತಿದ, ಅದೇ ವರ್ಷದಲ್ಲಿ 100ಕ್ಕೆ 100ರಷ್ಟು ಆಶೀರ್ವಾದ. ಇದೇನಪ್ಪ ಕುಯ್ಯೋದು ಬಗ್ಗೆ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಆಯಪ್ಪ ಗೂಗಲಲ್ಲಿ 301 ರೂಪಾಯಿ ಕಾಣಿಕೆ ಹಾಕಿದ್ರಂತೆ. ನೀನು ಇದು ಹಾಕಿ ನೋಡು, ನಿಜವಾಗಿ ದೇವ್ರ ವಾಕ್ಯ ಇದೆಯಾ, ನಮಗೆ ನೀರು ಬರಬೇಕು. ಅವನನ್ನು ನೋಡಿಲ್ಲ, ಅವನನ್ನು ನೋಡಿಲ್ಲ, ಆದರೆ ವಾಕ್ಯ ಅವ್ರು ಕೇಳಿಬಿಟ್ರು. ಕೇಳಿದ ತಕ್ಷಣ ವಿಶ್ವಾಸ ಬಂದ್ಬಿಡ್ತು. ವಿಶ್ವಾಸ ಬಂದಿದೆ, ಬೀಜ ಬಂದ್ಬಿಡ್ತು, ಕೈಗೆ ಬೀಜ ಬಂದ್ಬಿಡಬೇಕು. ಯಾವಾಗ ಬೀಜ ಹಾಕಿ ಗೂಗಲ್ ಪೇ ಮಾಡಿದ್ರು, ಮಾರನೇ ದಿನ ಫೋನ್ ಮೇಲೆ ಫೋನ್. ನನಗೆ ಒಂದೇ ಕೋಪ, ಯಾವನು ಇಷ್ಟತಿ ಮಾಡ್ತಾ ಇದ್ದಾನೆ, ಏನಪ್ಪ ತಲೆಗೆಲ್ಲ ಕೆಟ್ಟೈತ, ಏನು ಇಷ್ಟತಿ ಆಂಬುಲೆನ್ಸ್ ಮಾಡ್ದಂಗೆ ಮಾಡ್ತೀವಿ, ಒತ್ಕೊಂಡೇ ಇದೆಯಲ್ಲಪ್ಪ, ಬಿಡೋಕ್ಕೆ ಆಫ್ ಮಾಡೋಕ್ಕೆ ಬಿಡ್ತಿಲ್ಲ ಅವನು. ಅಲ್ಲಿ ಪ್ರೇಯರ್ ಮಾಡಿಸ್ತಾ ಇದ್ದೀನಿ, ಟಕೋ ಹಿಂಗೆ ಅಂತ ಇದ್ದೀನಿ, ಅವ್ನು ಮಾಡ್ತಾ ಇದ್ದಾರೆ, ಅಂತ ಇದ್ದೀನಿ ಮಾಡ್ತಾ ಇದ್ದಾನೆ. ಕೊನೆಗೆ ಹೋದ್ರೆ ಹೋಯ್ತು, ಫೋನ್ ಎತ್ಬಿಡೋ ಅಂತ ಎತ್ಬಿಟ್ರೆ ಪ್ರೇಮ ಅವರೇ, ಲಲಿತಾ ಅವರೇ ಏನು ಹೇಳ್ತಾರೆ, 301 ರೂಪಾಯಿ ಬೀಜ ಬಿತ್ತುಬಿಟ್ಟಿದ್ದೀನಿ, ನನ್ನ ಮನೆಗೊಂದು ಆಶೀರ್ವಾದ ಬರಬೇಕಪ್ಪ. ಅಯ್ಯೋ ನೀನಪ್ಪ ಮಾರಯ್ಯ, ಅದಕ್ಕೆ 300 ಸತಿ 400 ಸತಿ ಫೋನ್ ಮಾಡಿದ್ಯಲ್ಲೋ ಅಂದೆ. ಇರಲಿ, ಬೀಜ ಬಿತ್ತು, ನಿಮ್ಗೆ ಗೊತ್ತು, ನಿಮ್ಮ ಮನೆಯವರಿಗೆ ಆಗಬೇಕು, ನೀವು ಅದಕ್ಕಾಗಿ ಪ್ರಾರ್ಥನೆ ಮಾಡಿ. ಒಂದೇ ಪ್ರೇರಣೆ, ಹೋಗಿ ಯೇಸು ನಾಮದಲ್ಲಿ ನಿಮ್ಮ ಮನೆ ಆಶೀರ್ವಾದ ಆಗತ್ತೆ. ಒಂದೇ ಖುಷಿ. ಫೋನ್ ಅಪ್ಪ ಹೇಳ್ಬಿಟ್ಟಿದ್ದಾರೆ, ಆಶೀರ್ವಾದ ಬರುತ್ತೆ ಮನೇಲಿ, ಆಶೀರ್ವಾದ ಬರುತ್ತೆ. ಏನೇನು ಬರುತ್ತೋ ಗೊತ್ತಿಲ್ಲ, ಎಲ್ಲ ಬರುತ್ತೆ, ನಂಬು ನೀನು. ಹೆಂಡ್ತಿಗೆ ನಂಬಿಕೆ ಇಲ್ಲ, ಗಂಡನ ನಂಬಿಕೆ ಇದೆ, ಮಕ್ಕಳ ನಂಬಿಕೆ ಇದೆ, ಹೆಂಡ್ತಿಗೆ ನಂಬಿಕೆ ಇಲ್ಲ. ಅಯ್ಯೋ ಅದೆಲ್ಲ ಸುಮ್ಮನೆ, ಅದೆಲ್ಲ ಲಾಟ್ರಿ ಟಿಕೆಟ್ ಥರ ಆಗ್ತಾವ್ರೆ, ಅದು ಯಾವುದು ಬರೋದಿಲ್ಲ. ಬಾಯಿ ಮುಚ್ಕೊಂಡಿರೋ ಬರುತ್ತೆ, ಅದು ಆಶೀರ್ವಾದ ಬರುತ್ತೆ. ಏನು ಮಾನ್ಯ ದಿನ ಆಯಿತು, ಏನು ಬಂದಿಲ್ಲ, ಇದೇನು ಯಪ್ಪ ಹೇಳ್ದೆ, ಏನು ಬರಲಿಲ್ವಲ್ಲ. ಒಂದು 4-5 ದಿನ ಆಗಿ 1 ವಾರ ಆದಮೇಲೆ ಬೇಜಾರಾಗ್ಬಿಟ್ಟು ಹೋಗ್ಬಿಟ್ಟು ಆ ಬಾವಿ ಹತ್ರ ಕೂತ್ಕೊಳ್ಳೋ ಅಂತ ಹೋದರೆ ನೀರೆಲ್ಲ ಬಾವಿಯಿಂದ ಹೊರಗಡೆ ಬಂದೈತಿ. ಯಪ್ಪ ಕಣ್ಣುಚ್ಕೊಳ್ತಾನೆ, ಮತ್ತೆ ಕಣ್ಣುಚ್ಕೊಂಡು ತಿರ್ಗಾ ನೋಡ್ತಾನೆ, ನೀರು ಬಂದೈತಾ? ಇದೇ ನೀರು ಖಾಲಿ ಇತ್ತಲ್ಲ, ಬಾವಿ ಬೋರ್ವೆಲ್ ನೀರೆಲ್ಲ ಖಾಲಿ ಇತ್ತಲ್ಲ, ನೀರು ಉಕ್ಕೊಂಡು ಮೇಲೆ ಬಂದ್ಬಿಟ್ಟಿದೆ ರೀ. ಉಕ್ಕೊಂಡು ಬಂದು ಜಸ್ಟ್ ಬಕೆಟಾಗಿ ನೀರು ತಗೋಬೇಕಷ್ಟೇ. ನನ್ನ ಪ್ರಿಯ ಮಕ್ಕಳೇ, ಅಂಥ ಆಶೀರ್ವಾದ ಊರು ಜನ ಬಂದವರಂತೆ. ಕೊನೆಗೆ ಯಪ್ಪ ಶಿಲ್ವೆ ಹಾಕ್ಬಿಟ್ನಂತೆ. ಅಲ್ಲಿ ನೀರು ಹೆಂಗೆ ಬಂತು, ಶಿಲ್ಬೆ ನೋಡು. ನೀರು ಹೆಂಗೆ ಬಂತು, ಶಿಲ್ಬೆ ಆ ಕಡೆ ಚೂಡು, ಶಿಲ್ಬೆ ನೋಡು. Look at the cross. How the water has come. Look at the cross. Tepole, cross tepole, cruspole. Cruspole. ಹೇಗೆ ನೀರು ಬಂತು, ಮಕ್ಕ ಕಾಯಿ ಗೊತ್ತುನಾ? ಮೇರೆ ಕೈಸೆ ಮೆಲ್ಲೆ ಕ್ರೂಸೆ ತೇಪೊಳೆ ಕ್ರೂಸ್ ನೋಡು, ಶಿಲ್ಬೆ ನೋಡು. ಅಲ್ಲೆಲ್ಲ ಬಂದವರು ಶಿಲ್ಬೆ ಅಪ್ಪ ಏಸಪ್ಪ ನೀರು ಹಾಕ್ತಾರೆ, ತಗೊಂಡೋಗ್ತಾ ಇದ್ದಾರೆ. ಇಡೀ ಹಳ್ಳಿಗೆ ನೀರು ಸಪ್ಲೈ ರೀ. ಹಲ್ಲೆಲೂಯಾ.
ಇಡೀ ಹಳ್ಳಿಗೆ ನೀರು ಸಪ್ಲೈ. Hallelujah. ಅಲ್ಲೆಲೂಯ. ಇಡೀ ಹಳ್ಳಿಯೊಳಗೆ ನೀರು ಸಪ್ಲೈ. ಒಂದು ಕಡೆ ಕೊರತೆ ಇಲ್ಲ. Amen. 300 ರೂಪಾಯಿ ಬೀಜ ಬಿತ್ತಿದ ಆ ಒಂದು ಕಾಣಿಕೆ ನನ್ನ ಪ್ರಿಯ ಮಗಳೇ, ಒಂದು ಲಾರಿ ಲೋಡ್ ಬರಬೇಕಾದ್ರೆ 1,000 ರೂಪಾಯಿ ಆಗುತ್ತೆ, 2,000 ರೂಪಾಯಿ ಆಗುತ್ತೆ. ಆದ್ರೆ ಇವರು ಹಾಕಿದ 300 ರೂಪಾಯಿ ಬೀಜ ಇಡೀ ಊರಿಗೆ ನೀರು ಹೋಗ್ತಾ ಇದೆ. ಶಿಲುಬೆ ನೀರು ತೆಗೆದಷ್ಟು, ನೀರು ಬಗೆದಷ್ಟು, ನೀರು ತೆಗೆದಷ್ಟು ಬರ್ತಾ ಇದೆ. ಯಾಕಂದ್ರೆ ಜಡಿದು ಅಳ್ಳಾಡಿಸಿ ಹೊರಸೂಸುವ ಹಾಗೆ, Amen. ಹೊರಸೂಸುವ ಹಾಗೆ ತುಂಬಾ ಅಳತೆಯಿಂದ ತುಂಬಾ ಅಳತೆಯಿಂದ ಹಳದು ನಿಮ್ಮ ಸಿಸ್ಟರ್ ಬಿಂದಿಗೆಯಲ್ಲಿ ಹಾಕಲ್ಪಡತ್ತೆ, Amen. ಶೆಟ್ಟರ್ ಬಿಂದಿಗೆಯಲ್ಲಿ ಹಾಕಲ್ಪಡತ್ತೆ, ಜೂಲಿ ಅವರ ಬಿಂದಿಗೆಯಲ್ಲಿ ಹಾಕಲ್ಪಡತ್ತೆ, Hallelujah. ಕಿರಣ್ ಅವರ ಬಿಂದಿಗೆಯಲ್ಲಿ ಹಾಕಲ್ಪಡತ್ತೆ, ಮೇಘರಾಜ್ ಅವರ ಬಿಂದಿಗೆಯಲ್ಲಿ Amen. ಹಾಕಲ್ಪಡತ್ತೆ, Hallelujah. ಸುಮತಿ ಅವರ ಬಿಂದಿಗೆ ಹಾಕಲ್ಪಡತ್ತೆ, Amen. ರೋಷನ್ ಅವರ ಬಿಂದಿಗೆ ಹಾಕಲ್ಪಡತ್ತೆ, Amen. ನವೀನ್ ಅವರ ಬಿಂದಿಗೆ ಹಾಕಲ್ಪಡತ್ತೆ. Amen. ಯಾಕೆ ಗೊತ್ತಾ? ನೀ ಬಿತ್ತಿರ ಬೀಜ ಸ್ತೋತ್ರ. ಮೋಸ ಅನ್ನೋದೇ ಇಲ್ಲ. Hallelujah. ಅದಕ್ಕೆ ಅಲ್ಪರಾದವರಲ್ಲಿ ಒಂದು ತಂಬಿಗೆ ನೀರನ್ನು ಕೊಟ್ಟರೆ ಬರತಕ್ಕ ಆಶೀರ್ವಾದ ತಪ್ಪೋದೇ ಇಲ್ಲ, ತಪ್ಪೋದೇ ಇಲ್ಲ. ನೆನ್ನೆ ಒಂದು ತಾಯಿ ಹೇಳ್ತಾಳೆ, ಹಾಕ್ತೀನಿ ಮುಂದಿನ ದಿನದಲ್ಲಿ ಸಾಕ್ಷಿ ಆಗ್ತೀನಿ ಕೇಳಿ. ಅಕ್ಕಿ ಪಿಕ್ಕಿಂದ ಬಂದವರು ಮಗುಗೆ ಬಾಯಿ ಹೊಡ್ಕೊಂಡು ಈ ಕಡೆ ಎಲ್ಲ ರಕ್ತ ಬರ್ತಾ ಇದೆ, ಊಸೋಟಾಗಿದೆ, ಇನ್ಫೆಕ್ಷನ್ ಆಗಿ ಹೋಗಿದೆ. ಸೆಂಟ್ ಜಾನ್ಸ್ ಹಾಸ್ಪಿಟ್ಲಿಗೆ ತೊಗೊಂಡೋಗಿ ಹಾಕಿದ್ದಾರೆ. 45,000 ರೂಪಾಯಿ ಆಯಿತು. ಆಯಿತು, ಡಿಸ್ಚಾರ್ಜ್ ಆಯಿತು, ಮನೆಗೆ ಬರ್ತಾರೆ. ತಿರ್ಗಾ ರಕ್ತ ಊಸೋಟಾಗ್ತಾ ಇದೆ, ತಿರ್ಗಾ ಸೆಂಟ್ ಜಾನ್ಸ್ ಹಾಸ್ಪಿಟ್ಲಿಗೆ ಹೋಗಿದ್ದಾರೆ. ತಿರ್ಗಾ ಅಲ್ಲಿ ಹಾಕಿದ ತಕ್ಷಣ ತಿರ್ಗಾ 85,000 ರೂಪಾಯಿ ಬಿಲ್ಲು, 1,30,000 ರೂಪಾಯಿ ಬಿಲ್ಲೇ ಆಗೋಯ್ತು. ಈ ಗೋರಾಗ ಹೋಗ್ತಾ ಇಲ್ಲ, ಮಗು ಉದುರತ್ತೆ, ಅವ ಅಳತ್ತೆ, ಕೂಗತ್ತೆ, ಏನು ಮಾಡಿದ್ರು ಆಗಕ್ಕಾಗ್ತಾ ಇಲ್ಲ. ಕೊನೆಗೆ ಡಾಕ್ಟರ್ ಹೇಳಿದಂತ, ಅಮ್ಮ ಯಾವ ಮೆಡಿಸನ್ ಇಲ್ಲಮ್ಮ, ನಮ್ಮ ಕೈಯಲ್ಲಿ ಆಗಿದ್ದೆಲ್ಲ ನಾವು ಮಾಡಿದ್ದೀವಿ. ಮನೇಲಿ ಬಂದು ಮಗುನಿಟ್ಟು, ದೇವರೇ ಯಾಕಪ್ಪ ಹಿಂಗಾಯ್ತು? ಆಗ ದೇವ್ರು ಹೇಳದಂತೆ, ನೀ ಗ್ರೇಸ್ ಮಿನಿಸ್ಟ್ರಿಗೆ ಹೋಗದೇ ಇರೋದೇ ತಪ್ಪಾಯಿತು ಅಂದ್ರಂತೆ. ಅದು ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾಳೆ. ಗ್ರೇಸ್ ಮಿನಿಸ್ಟ್ರಿಗೆ ಹೋಗ್ತಾ ಇದ್ದಲ್ಲ, ಅಲ್ಲಿ ಹೋಗಿ ಶಿಲ್ಬೆ ಹತ್ರ ಪ್ರೇ ಮಾಡ್ದಲ್ಲ, ಹೋಗಲ್ಲಿ ನಾನು ನಿನಗಾಗಲ್ಲಿ ಕಾಯ್ತಾ ಇದ್ದೀನಿ. ಎಲ್ಲೋಗಿದ್ದೆ ನೀನು ಇಲ್ಲಿವರೆಗೆ ನನ್ನ ಸನ್ನಿಧಾನದಲ್ಲಿ ಇಷ್ಟು ಪ್ರೇ ಮಾಡ್ದಲ್ಲ, ಎಲ್ಲೋದೆ ನೀನು? ಬಿಟ್ಟು ಹೋಗ್ಬಿಟ್ಲ ತಾಯಿ. ಆದರೆ ಅವತ್ತಿನ ದಿನ ಅವಳಿಗೆ ಮನವರಿಕೆ ಆಗಿ ನೇರವಾಗಿ ಬರಬೇಕು. ಆ ರಾತ್ರಿ ಇನ್ನೂ ಜಾಸ್ತಿ ಆಗ್ತಾಯಿದೆ. ಆವಾಗ ಏನು ಮಾಡೋಣ, ಎಣ್ಣೆ ಹಾಕಿದ್ರು ಆಗ್ತಾಯಿಲ್ಲ. ಕೊನೆಗೆ ಯಾವುದೋ ಯೂಟ್ಯೂಬ್ ನೋಡಿದಂತೆ, ಆ ಯೂಟ್ಯೂಬಲ್ಲಿ 3.5 ಲೀಟ್ರ್ ಕ್ಯೂ ಹೊರಗಡೆ ಬಂತಂತೆ. ಆ ಅಮ್ಮನಿಗೆ ವಾಕ್ಯ ಕೇಳಬೇಕಾದ್ರೆ ವಾಕ್ಯ ಕೇಳೋದು ನಿಲ್ಲಿಸ್ಬಿಟ್ರೆ ಕ್ಯೂ ನಿಂತೋಗುತ್ತೆ. ಕ್ಯೂ ಒಳಗೆ ಇದೆ. ಡಾಕ್ಟ್ರ್ ಹೇಳ್ತಾನೆ ತೆಗಿಯೋಕ್ಕಾಗಲ್ಲ, ಆ ಪರಮಾತ್ಮನೇ ತೆಗಿಬೇಕು. 2 ಲೀಟ್ರ್ ತೆಗ್ದಿದ್ದೀವಿ, ಇನ್ನು ತೆಗಿಯೋಕ್ಕಾಗಲ್ಲ, ಲಂಗ್ಸ್ ಎಲ್ಲ ವೀಕ್ ಆಗ್ಬಿಡತ್ತೆ. ಆ ವಾಕ್ಯ ಹಾಕಕ್ಕೆ ಕೇಳಿದ್ ನಾನು ಪ್ರಸಂಗ ಹಾಕಬೇಕಾದ್ರೆ ಹಂಗೆ ಕ್ಯೂ ಬರುತ್ತಂತೆ ಹೊರಗಡೆ. ಹಾಗೆ 2.5 ಲೀಟ್ರ್ ಹೊರಗಡೆ ಬಂದಿದೆ. ಈ ಸಾಕ್ಷಿ ಆ ತಾಯಿ ಕೊಟ್ಟಿದ್ಲು ಗ್ರೇಸ್ ಮಿನಿಸ್ಟ್ರಲ್ಲಿ. ಈ ಸಾಕ್ಷಿನ ಈ ತಾಯಿ ಮಗು ಕಿವಿಗೆ ಹಾಕೋಳೆ. ಮಗು ಕಿವಿಗೆ ಹಾಕಿದ ತಕ್ಷಣ ಆ ಬಾಯಲ್ಲಿದ್ದೆಲ್ಲ ರಕ್ತ ಎಲ್ಲ ಸರಿಯಾಗಿ ಎಲ್ಲ ಗುಣ ಆಗಿ ಚೆನ್ನಾಗಾಗಿ ಮತ್ತೆ ಗ್ರೇಸ್ ಮಿನಿಸ್ಟ್ರಿಗೆ ವಾಪಸ್ ಬಂದವರು. Hallelujah. ಎಲ್ಲಿಂದ ಎಲ್ಲಿ ಕೆಲಸ ಮಾಡ್ತಾರೆ ದೇವರು, ನಂಬೋನಿಗೆ ಎಲ್ಲ ಆಗತ್ತೆ ರೀ. ನೀನು ನಂಬಿದರೆ ಎಲ್ಲ ಕೆಲಸ ಆಗ್ಬಿಡತ್ತೆ. ಆಮೇಲೆ ಇಲ್ಲಿ ಬಂದು ಆ ತಾಯಿ ದೇವ್ರ ಸನ್ನಿಧಾನದಲ್ಲಿ ದೇವ್ರು ಇಷ್ಟೆಲ್ಲ ಉಪಕಾರ ಮಾಡಿದಾರಪ್ಪ. ಹಂಗೆ ರೊಟ್ಟಿ ಮಾಡ್ಬೋದಾಗಿತ್ತಲ್ಲ ಕಿರಣ್ ಅವರೇ. ವೈ ಗಾಡ್ ಸೇಸ್ ದಟ್ ಅವನು ಗೋ ಅಂಡ್ ಬ್ರಿಂಗ್ ಎ ಪೀಸ್ ಆಫ್ ಬ್ರೆಡ್. ಯಾಕಂದರೆ ಯಾವುದೇ ಒಂದು ಅದ್ಭುತ ಆಗಬೇಕಂದ್ರೆ ನಿನ್ನ ಬೀಜದ ಇಲ್ಲದೇ ಇದ್ದರೆ ಅದು ಸಹಾಯ ದೇವ್ರ ಕೈಲಿ ಆಗೋದಿಲ್ಲ. 5,000 ಜನ 50,000 ಜನ ಊಟ ಮಾಡಿದ್ರು. ಆ ಪುಟ್ಟ ಬಾಲಕನು ಕೊಟ್ಟಂಥ 5 ರೊಟ್ಟಿ 2 ಮೀನು ಅವ್ನು ಕೊಟ್ಟ ಮೇಲೇ ಅದು ಮಲ್ಟಿಪ್ಲೈ ಆಯಿತು. ಹಂಗೆ ಮಾಡ್ಬೋದಾಯ್ತಲ್ಲ. ರೊಟ್ಟಿ ಬರ್ಸೋಕ್ಕಾಗಲ್ಲ ದೇವ್ರ ಕೈಲಿ, ಬರ್ಸ್ಬೋದು. ಆದರೆ ದೇವರು ಕೇಳುತ್ತೆ, ಬಿತ್ತುವನಿಗೆ ಬೀಜ ಸಿಗತ್ತೆ, ಆಶೀರ್ವಾದ ಸಿಗತ್ತೆ. ಆ ಬೀಜ ತೊಗೊಂಡ್ಮೇಲೆ ಆ ರೊಟ್ಟಿ ಮತ್ತು ಮೀನು ತೊಗೊಂಡು ದೇವ್ರು ಬ್ಲೆಸ್ ಮಾಡ್ತಾರೆ. ದೇವರೇ ಇದನ್ನು ಆಶೀರ್ವಾದ ಮಾಡಪ್ಪ. ತಂದೆಗೆ ಆಶೀರ್ವಾದ ಮಾಡಿ ಈ ಬ್ರೋಕ್ ಇಟ್, ಈ ಬ್ಲೆಸ್ಡ್ ಇಟ್ ಆ್ಯಂಡ್ ಬ್ರೋಕ್ ಇಟ್ ಆ್ಯಂಡ್ ಗೇವ್ ಇನ್ ದ ಹ್ಯಾಂಡ್ಸ್ ಆಫ್ ದಿ ಅಪೋಸ್ಟಲ್ ಕೈ ಕೊಟ್ಟರು. ಪೀಟರ್ ಎಲ್ಲರೂ ಕೊಟ್ಕೊಂಬ. ಅವ್ನು ರೊಟ್ಟಿ ಕೊಡ್ತಾ ಮುರಿತಾ ಇದ್ದಂಗೆ ಆ ರೊಟ್ಟಿ ಹೊರಗಡೆ ಬರ್ತಾ ಇದೆ. ದ ಮೋರ್ ಈ ವಾಸ್ ಬ್ರೇಕಿಂಗ್, ದ ಮೋರ್ ದ ಬ್ರೆಡ್ ವಾಸ್ ಕ್ರಿಯೇಟಿವ್ ಮಲ್ಟಿಪ್ಲೈಯಿಂಗ್. ನಿಮ್ಮಲ್ಲಿರುವ ಜೀವನ, ನಿಮ್ಮಲ್ಲಿರುವ ಹಣಕಾಸು, ಗುಲಾಬಿಯವರೇ, ಎಲ್ಲ ಆಶೀರ್ವಾದ ಆಗತ್ತೆ. ಆಗಲ್ಲ ಅಂತ ಕೊರಗಬೇಡಿ. ಇನ್ನು ನಿಮ್ಮ ವ್ಯಾಪಾರ, ಮೀನು ವ್ಯಾಪಾರ, ಗಾಡಿ ವ್ಯಾಪಾರ, ಹೂವಿನ ವ್ಯಾಪಾರ ಎಲ್ಲ ಆಶೀರ್ವಾದ ಆಗತ್ತೆ. ನೀವು ನಂಬಿ. ಅವ್ರ ಮನೆ ಆಶೀರ್ವಾದ ಹೊಂದ್ಬಿಡ್ತು. ಅವಳು ಹೇಳ್ತಾಳೆ, ಹೋಗಿ ರೊಟ್ಟಿ ಮನೇಲಿ ಹೋಗಿ ಒಳಗೆ ನಡ್ಕೊಂಡು ಹೋಗ್ತಾಳೆ. ನನ್ನ ಮನೆಯಲ್ಲಿ ರೊಟ್ಟಿ ಬರೋದಕ್ಕಾಗಿ ಸ್ತೋತ್ರ, ನನ್ನ ಒಡಕೆಯಲ್ಲಿ ನೀರು ಎಣ್ಣೆ ಇಟ್ಟು ತುಂಬೋದಕ್ಕಾಗಿ ಸ್ತೋತ್ರ, ನನ್ನ ಮೋಗಿಯಲ್ಲಿ ಎಣ್ಣೆ ಕೊರತೆ ಇಲ್ದಿರೋಕ್ಕೆ ಸ್ತೋತ್ರ. ಎಲ್ಲಿವರೆಗೂ? ದೇವರು ಆಕಾಶದ ಮಳೆಯನ್ನು ಕಳುಹಿಸೋವರೆಗೂ ನನ್ನ ಮಡಿಕೆಯಲ್ಲಿ ಹಿಟ್ಟು ಕಡಿಮೆ ಆಗಲ್ಲ. ಆಗ ಮಡಿಕೆ ಅನ್ನೋದೇನು? ಆ ಆಕಾಶದ ಬರೋ ಮಡಿಕೆ ಅಂದ್ರೆ ನಾನೇ ಪರಲೋಕದಿಂದ ಇಳಿದುಕೊಂಡು ಬಂದ ಜೀವಕರವಾದ ರೊಟ್ಟಿ. ಆ ರೊಟ್ಟಿ ಅನ್ನುವ ನಾಮ ನಿಮ್ಮ ಜೊತೆ ಯಾವಾಗವರೆಗೂ ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ನಿಮ್ಮ ಮನೆ, ನಿಮ್ಮ ಫೈನಾನ್ಸ್ ಎಲ್ಲ ಸೇಫ್, ಎಲ್ಲ ಯಾವುದು ಖಾಲಿ ಆಗೋದಿಲ್ಲ. ನಾನೇ ಎಕ್ಸಾಂಪಲ್ ಅದಕ್ಕೆ.
ನಾನೇ ಎಕ್ಸಾಂಪಲ್. ನೂರಾರು ಮಕ್ಕಳಿಗೆ ಇವತ್ತು ಓದಿಸ್ತಾ ಇದ್ದೇನೆ, ನೂರಾರು ಮಕ್ಕಳಿಗೆ ನಾನು ಸಹಾಯ ಮಾಡ್ತಾ ಇದ್ದೇನೆ. ಸಭೆ ನನ್ನ ಕಟ್ಸಿ ಕೊಡ್ತಾ ಇದ್ದಾನೆ. Hallelujah. ಹಿಟ್ಟು ಬರ್ತಾ ಇದೆ, ಎಣ್ಣೆ ಬರ್ತಾ ಇದೆ, Hallelujah. ಹಿಟ್ಟು ಬರ್ತಾ ಇದೆ, ಎಣ್ಣೆ ಬರ್ತಾ ಇದೆ, ಮಧ್ಯಾಹ್ನ ಬರ್ತಾ ಇದೆ, ಸಾಯಂಕಾಲ ಬರ್ತಾ ಇದೆ, ರಾತ್ರಿ ಬರ್ತಾ ಇದೆ, ಮಂಡೇ ಬರ್ತಾ ಇದೆ, ಟ್ಯೂಸ್ಡೇ ಬರ್ತಾ ಇದೆ, ವೆಡ್ನೆಸ್ಡೇ ಬರ್ತಾ ಇದೆ, ಥರ್ಸ್ಡೇ ಬರ್ತಾ ಇದೆ, ಫಸ್ಟ್ ವೀಕ್ ಬರ್ತಾ ಇದೆ, ಸೆಕೆಂಡ್ ವೀಕ್ ಬರ್ತಾ ಇದೆ, ಫೋರ್ತ್ ವೀಕ್ ಬರ್ತಾ ಇದೆ, ಅಮಾವಾಸ್ಯೆಯಲ್ಲಿ ಬರ್ತಾ ಇದೆ, ಪೂರ್ಣಿಮೆಯಲ್ಲಿ ಬರ್ತಾ ಇದೆ, ಎಲ್ಲ ದಿನ ಬರ್ತಾ ಇದೆ. ನಾನ್ ಸ್ಟಾಪ್ ಬ್ಲೆಸ್ಸಿಂಗ್. The blessing of the Lord will make you rich. Hallelujah. ಕರ್ತನ ಆಶೀರ್ವಾದ ನಿಮ್ಮನ್ನ ಆಶೀರ್ವಾದವನ್ನಾಗಿ ಮಾಡುತ್ತೆ. ಅರಮನೆಯಲ್ಲಿ ಊಟ ಇಲ್ಲ, ಕಾಗೆಗೆ ಊಟ ಇಲ್ಲ, ಗುಬ್ಬಚ್ಚಿಗೆ ಊಟ ಇಲ್ಲ, ವಿಧವೆ ಮನೆಯಲ್ಲಿ ಊಟ Amen. ಇದೆ. Hallelujah. ಇಡೀ ಊರೇ ಊಟ ಮಾಡ್ತಾ ಇದೆ. ಸ್ತೋತ್ರ. Amen. ನಾನು ನೆನೆಸ್ತೀನಿ, ಇವನ್ ರಾಜ ಕೂಡ ನನಗೊಂದು 20 ಪರೋಟ ಕಳ್ಸಮ್ಮ ಅಂತ ಕೇಳಿರ್ಬೋದು. ವಿ ಡೋಂಟ್ ನೋ. ಮೇ ಬಿ ಅರಮನೆಗೆ ಊಟ ಹೋಗಿರ್ಬೋದು, ಕಾಗೆಗಳಿಗೆಲ್ಲ ಊಟ ಹೋಗಿರ್ಬೋದು, ಕೋಳಿಗಳಿಗೆಲ್ಲ ಊಟ ಹೋಗಿರ್ಬೋದು. ಇಡೀ ಮನೆನೇ ಒಂದು ಬೆತ್ಲೆಹೇಮ್ ಆಗಿದ್ದೇ ಮಾಡಿಬಿಟ್ಟಿದ್ರು. ಸಾಯುವಂಥ ಮನೆ ಸತ್ತು ಹೋದನು ಎಬ್ಬಿಸುವ ಮನೆ ಆಗಿ ಹೋಯ್ತು. ಸಾಯುವಂಥ ಮನೆ ಮಗಳು 10,000 ಜನಗಳಿಗೆ ಎಬ್ಬಿಸುವಂಥ ಮಗಳಾಗಿ ಹೋದ್ಲು. ಊಟವಿಲ್ಲದ ಮನೆ ಬೆತ್ಲೆಹೇಮಾಗಿ ಊಟವಿರುವ ಮನೆ ಆಯಿತು. Amen. Hallelujah. ಖಾಲಿ ಇರುವ ಮನೆ ಉಗ್ರಾಣವಾದ ಮನೆಯಾಗಿ ಆಯಿತು. ಎಲ್ಲ ವಸ್ತುಗಳಿಂದ ದೇವರು ತುಂಬಿಸ್ಬಿಟ್ರು. ಅದಕ್ಕೆ ದೇವರು ವಾಕ್ಯ ಹೇಳುತ್ತೆ, ಹೀಗಿರಲಾಗಿ ಏನು ತಿನ್ನಬೇಕು, ಏನು ಕುಡಿಬೇಕು, ಏನು ಒದ್ದುಕೊಳ್ಳಬೇಕೆಂದು ಚಿಂತೆ ಮಾಡಬೇಡಿ. ಮೊದಲು ದೇವರ ರಾಜ್ಯಕ್ಕಾಗಿ, ಆತನ ನೀತಿಗಾಗಿ ತವಕ ಪಡಿರಿ. ಮೊದಲು ದೇವರ ರಾಜ್ಯಕ್ಕಾಗಿ, 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 ಮೊದಲು ದೇವರ ರಾಜ್ಯಕ್ಕಾಗಿ. ನಿಮ್ಮ ಹೆಂಡತಿಗಾಗಿ ತವಕ ಪಡಿ, ಗಂಡನಿಗಾಗಿ ತವಕ ಪಡಿ. ಇಲ್ಲ, ನೀತಿ. ಯಾವ್ದಕ್ಕಾಗಿ ತವಕ ಪಡ್ತೀರಾ? ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ. ಅದಕ್ಕೆ ಇವನು ಹೇಳ್ತಾನೆ, ಮೊದಲು ಹೋಗು, ಮನೆಗೆ ಹೋಗಿ ಮೊದಲು ದೇವರ ಸೇವಕರಿಗೆ ಕೊಡು. ಮೊದಲು ಹೋಗಿ ಎದುರೇ ಬೇಡ, ನಾನು ಹೇಳಿದಂತೆ ಮಾಡು. ಆದರೆ ಮೊದಲು ಅಂದ್ರೆ ಏನು ಅರ್ಥ? ನನ್ನ ಬಗ್ಗೆ ನೀ ಚಿಂತೆ ಮಾಡು. ನಿನ್ನ ಬಗ್ಗೆ ಚಿಂತೆ ಮಾಡೋಕ್ಕೆ ನನ್ನ ದೂತ ಬಂದಾಯಿತು, ನಿನ್ನ ಬಗ್ಗೆ ಚಿಂತೆ ಮಾಡೋಕ್ಕೆ ಪರಲೋಕ ಇಳಿದು ಬಂದಾಯಿತು, ನಿನ್ನ ಬಗ್ಗೆ ಚಿಂತೆ ಮಾಡೋಕ್ಕೆ ದೂತರು ಬಂದಾಯಿತು, ನಿಮ್ಮ ಬಗ್ಗೆ ಚಿಂತೆ ಮಾಡೋಕ್ಕೆ ಯೇಸು ಬಂದಾಯಿತು, ನಿಮ್ಮ ಬಗ್ಗೆ ಚಿಂತೆ ಮಾಡೋಕ್ಕೆ ಕರ್ತನ ವಾಕ್ಯ ಸಿಕ್ಕಾಯಿತು, ನಿಮ್ಮ ಬಗ್ಗೆ ಚಿಂತೆ ಮಾಡೋಕ್ಕೆ ಪವಿತ್ರಾತ್ಮನಲ್ಲಿ ಬಂದಾಯಿತು. Hallelujah. Amen. ಈಗ ನಿಮ್ಮ 24 ಗಂಟೆ ಏನು ಮಾಡಬೇಕು ಅನಿಲ್ ಅವರೇ? ನಿಮಗೆ ಜೀವ ಕೊಟ್ಟ ದೇವರಿಗೆ, ರಕ್ಷಣೆ ಕೊಟ್ಟ ದೇವರಿಗೆ, ಪಾಪ ಕ್ಷಮಿಸಿದ ದೇವರಿಗೆ, ಹೆಂಡತಿ ಮಕ್ಕಳನ್ನ ಘನವಾಗಿ ಇಟ್ಟ ದೇವರಿಗೆ, ಅವರ ಬಗ್ಗೆ ಮಂಜುವರೆ, ಅವರ ಬಗ್ಗೆ ಚಿಂತೆ ಮಾಡಿ, Hallelujah. ಅವರ ಬಗ್ಗೆ ಘನಪಡಿಸಿ, ಅವ್ರು ನೋಡಿ. ಮೊದಲು 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 ಆ ಮೊದಲು ಅಂತ ಅಪ್ಪನಿಗೆ ನೀವು ಕತ್ಲೆ ಇಟ್ಬಿಟ್ರೆ ಬೆಂಗಾಲವರೇ, ಅಪ್ಪ ನಿಮ್ಮನ್ನ ಎಲ್ಲದಕ್ಕಿಂತ ಮೇಲಾಗಿ ಉನ್ನತವಾದ ಮಟ್ಟಕ್ಕೆ ಅಪ್ಪ ತಗೊಂಡೋಗ್ತಾರೆ. Hallelujah. ಉನ್ನತವಾದ ಮಟ್ಟಕ್ಕೆ ಅಪ್ಪ ನಿಮ್ಮನ್ನ ತೆಗೆದುಕೋಗ್ತಾರೆ. ಅನಿತಾ ಅವರೇ, ಮೇಲೆ ತೆಗೆದುಕೊಂಡು ಹೋಗ್ಬಿಡ್ತಾರೆ. ಫಸ್ಟ್ ವೆನ್ ಯು ಸೀಕ್ ಗಾಡ್ಸ್ ಕಿಂಗ್ಡಮ್, God will bless your career, God will bless your study, God will bless your finances. ಅಪ್ಪ ನಿಮ್ಮ ಎಲ್ಲ ಕೆಲಸಗಳನ್ನ ಕೈ ಇಟ್ಟು ಮಾಡೋ ಎಲ್ಲ ಕೆಲಸಗಳನ್ನ ದೇವರು ಆಶೀರ್ವಾದ ಮಾಡ್ತಾರೆ. ಮೇಘರಾಜ್ ಅವರೇ, ಕಣ್ಣೀರಿಂದ ಬಂದಿದ್ದೀರಾ. ಸುಮಾರು ತಿಂಗಳಿನಿಂದ, ಸುಮಾರು ವರ್ಷದಿಂದ, ಒಂದು ಕಾಲದಲ್ಲಿ ಲಕ್ಷಗಟ್ಟಲೆ ಸಂಪಾದನೆ ಮಾಡಿದಂಥ ವ್ಯಕ್ತಿ ಇವತ್ತು 10 ರೂಪಾಯಿ ಎದುರು ನೋಡ್ಬೇಕಂದ್ರೆ 10 ಬಾರಿ ಯೋಚನೆ ಮಾಡ್ತೀರಾ, ದೇವ್ರೆ ನನಗೆ ಏನಾಗುತ್ತೆ? ಅಪ್ಪ ನಿಮ್ಮನ್ನ ಕರ್ಕೊಂಬಂದಿದ್ದಾರೆ ಯಾಕೆ ಗೊತ್ತಾ? ನಿಮ್ಮನ್ನ ಆಶೀರ್ವಾದ ನಿಧಿಯಾಗಿ ಮಾಡೋದಕ್ಕೆ. Hallelujah. ನಿಧಿಯಾಗಿ Amen. ಈ ಎಂಟಿಯಾಗಿ ಹೋಗಲ್ಲ. ಇನ್ನು 9 ವಾರದಲ್ಲಿ ನಿಮ್ಮ ಮನೇಲಿ ಒಂದು ಗುಡ್ ನ್ಯೂಸ್ ಆಗುತ್ತೆ. Hallelujah. ಇನ್ನು 9 ವಾರದಲ್ಲಿ ನಿಮ್ಗೊಂದು ಗುಡ್ ನ್ಯೂಸ್ ಆಗುತ್ತೆ. Hallelujah. ಪ್ರೀಮಾ ಅವರೇ, ಅಪ್ಪ ಹೇಳ್ತಾರೆ, ಇನ್ನು 3 ತಿಂಗಳೊಳಗೆ ನಿಮ್ಮ ಮನೇಲಿ ನಡೆಯದೇ ಇರುವಂತ ಅದ್ಭುತ ಕಾರ್ಯ ಜರಗಲ್ಪಡುತ್ತೆ. Amen. Hallelujah. ಆಶೀರ್ವಾದ ಹೊಂತೀರ ನೀವು. ಅದ್ಭುತವಾದ ಕಾರ್ಯ ಅಪ್ಪ ನಿಮ್ಮ ಜೀವನದಲ್ಲಿ ಮಾಡಿ, ನಿಮ್ಮ ಜೀವನದಲ್ಲಿ ಆಶೀರ್ವಾದ ಮಾಡ್ತಾರೆ. ಚಪ್ಪಾಳೆ. ಹಲ್ಲೆಲೂಯಾ. ಎಬಿನೇಸರೇ, ಇದುವರೆಗೂ ಸಹಾಯ ನೀನೇ. ಎಬಿನೇಸರೇ, ಎಬಿನೇಸರೇ, ಇದುವರೆಗೂ ಸಹಾಯ ನೀನೇ. ಇದುವರೆಗೂ ಸಹಾಯ ನೀನೇ. ಇದುವರೆಗೂ ಸಹಾಯ ನೀನೇ. ನಿನ್ನ ಪೂರ್ಣ ಮನಸ್ಸಿಂದ ಆರಾಧಿಪೆ, ಪೂರ್ಣ ಮನದಿಂದ ಪ್ರೀತಿಸುವೆ,
ಏನೋ ತಟ್ಟೆಲ್ಲ ಜಜ್ಜಾಕ್ಬಿಟ್ಟಿದ್ಯೋ ನೀನು ಅಂತೇಳಿ. ಆ ಇರೋ ಅಲ್ಯೂಮಿನಿಯಂ ತಟ್ಟೆ ಎತ್ಕೊಂಡು ಆರಾಧನೆ ತವ ಏನು ಮ್ಯೂಸಿಕ್ ಏನು ಇಲ್ಲ ಮನೆಯಲ್ಲಿ, ನಾವೇ ಹೊಡ್ಕೋಬೇಕು. 2 ತಟ್ಟೆ ಎತ್ಕೊಂಡು ವಸ್ತು ತಂದಿಕ್ಕವ್ರು ಯಾವುದೋ ಅತಿಥಿಗಳು ಕೊಡೋಕ್ಕೆ, ಇಂಡಾಲಿಯಂ ತಟ್ಟೆ ಊಟಕ್ಕೆ ಆತ್ಮ ತುಂಬಿಡ್ತು. ಅದು ಚಚ್ತಾ ತಟ್ಟೆ ಹಿಂಗಿದ್ದಿದ್ದು ಹಿಂಗಾಗೋಗ್ಬಿಡಿ ತಟ್ಟೆ. ಅದಕ್ಕೆ ಅಮ್ಮ ಹೇಳಿದ್ರು, ಮುಚ್ಕೊಂಡು ತಟ್ಟೆ ತಂದಿಕ್ಕರೆ ಸರಿ, ಇಲ್ಲ ಇವತ್ತಿದ್ದು ಅನ್ನ ಇಲ್ಲ. ಏನೋ ಆಯ್ತು ನಿನಗೆ, ಏನು ಹುಚ್ಚಿಡಿತಾ? ರಿಯಲಾಗಿ ಹುಚ್ಚಿಡಿದು ಬಿಟ್ಟಿದ್ದು ನನಗೆ. ನೀನು ಹುಚ್ಚು ನನ್ನ ಮಗ ಅಂತಂದ್ರು. ಆಯ್ತು ಇರಲಿ ಬಿಡು ಹುಚ್ಚ. ತಿರ್ಗಾ ತಟ್ಟೆ ಆರಾಧನೆ ಅಪ್ಪ, ಆರಾಧನೆ. ಅವಾಗೆಲ್ಲ ಕೀಬೋರ್ಡೆಲ್ಲ ಇರಲಿಲ್ಲ, ಇರೋ ತಟ್ಟೆ. ಅದಕ್ಕೆ ನಮ್ಮ ಅಮ್ಮ ಏನು ಮಾಡಿ ಎಲ್ಲ ಪೆಟ್ಟಿಗೆಲಿ ಬೀಗ ಹಾಕೊಂಡು ಹೋಗೋರು ನೋಡಿ. ಇನ್ನು ನನ್ನ ಮಗ ಎಲ್ಲ ಎತ್ಬಿಟ್ಟು ಎಲ್ಲ ಅದು ಒಳ್ಬಿಡ್ತಾನೆ ಅಂತೇಳಿ ಚೊಂಬು ತಟ್ಟೆ ಸ್ಪೂನ್ಗಳೆಲ್ಲ ಎತ್ಕೊಂಡು ಹೊಡ್ಕೊಂಡು ಕೂತ್ಕೊಳ್ಳೋದು ಮನೇಲಿ. ಏನು ಮಾಡು, ಇದು ಬಂದ್ಬಿಡತ್ತೆ, ಎಮೋಷನ್ ಆಗ್ಬಿಡ್ತೀನಿ. ಯಾವ ಮ್ಯೂಸಿಕ್ ಬೇಕೇನೋ ಆಡಬೇಕೇ. ಅದಕ್ಕೆ ಜಾಗ್ರತೆ, ಇರೋ ತಟ್ಟೆಗಳೆಲ್ಲ ಹುಷಾರಾಗಿ ಇಟ್ಕೊಳ್ಳಿ. ಇವಾಗ ನಿಮ್ಗೆ ಯೂಟ್ಯೂಬೆಲ್ಲ ಹಾಕಿದ್ರೆ ಅದು ಇದು ಸಿಗ್ತದೆ. ಅವಾಗೆಲ್ಲ ಯಾವ ಟ್ಯೂಬ್ಗಳು ಇರಲಿಲ್ಲ, ಸೈಕಲ್ ಟ್ಯೂಬ್ ಒಂದು ಬಿಟ್ಬಿಟ್ಟು. ಅರ್ಥ ಆಯ್ತಾ? ಯಾವ ಬೇರೆ ಅದೊಂದೇ ಟ್ಯೂಬು, ಸೈಕಲ್ ಟ್ಯೂಬ್ ಇಟ್ಕೊಂಡು ಹೋಗ್ಬೇಕಷ್ಟೇ. ಆದರೆ ಆಗಿನ ಕಾಲದಲ್ಲೇ ನಾನು ಆ ತಟ್ಟೆಗಳನ್ನ ಎತ್ಕೊಂಡು ಹೊಡ್ಕೊಂಡು, ನಾನು ಚಕ್ರ ಬಳ್ಕ ಹಾಕಿ ಕೂತ್ಕೊಂಡು ಈ ಮೂಳೆ ಮೇಲೆ ಹೊಡ್ಕೊಂಡು ಜಗಲಿ ಹೊಡ್ಕೊಂಡು ಮುಡ್ಕೊಂಡು ಇರೋ ತಟ್ಟೆ ಗಿಟ್ಟೆಲ್ಲ ಒದ್ದಾಕ್ಬಿಟ್ಟಿದ್ದೆ. ಈಗ ನಮ್ಮ ಅಮ್ಮ ಹೇಳ್ದೆ, ವರಿ ಮಾಡಬೇಡ, ಈ ತಟ್ಟೆಲ್ಲ ಹೋಯ್ತದೆ, ಇನ್ನೊಂದು ಹೊಸ ತಟ್ಟೆ ಬರೋದು ಸ್ತೋತ್ರ. ನಿನ್ನ ಮೂತಿಗೆ ಇರೋ ತಟ್ಟೆ ಹೊಡೆದಾಕಿದ್ಯಾ, ಇನ್ನು ಯಾವ ತಟ್ಟೆ ಹೇಳ್ತೀಯಾ? ಇರೋ ಸ್ಟೀಲ್ ತಟ್ಟೆ ಬರೋದಕ್ಕಾಗಿ ಸ್ತೋತ್ರ. ನನ್ನ ಪ್ರಿಯ ಮಕ್ಕಳೇ, 2 ವಾರದಲ್ಲಿ ಯಾರೋ ಊರಿಗೆ ಹೋಗೋ ಜನ ಆ ಬ್ಯಾಗೇ ತಂದು ನಮ್ಮ ಮನೆಗೆ ಕೊಟ್ಟೋಗ್ಬಿಟ್ರು. ಕೇಳಿದ್ರೆ ಓವರ್ ವೆಯ್ಟ್ ಆಗಿದೆ, ನಾವು ಟ್ರೈನ್ ಎತ್ಕೊಂಡು ಹೋಗೋಕ್ಕಾಗಲ್ಲ, ನಿಮ್ಮ ತಾಯಿಗೆ ತಂದ್ಕೊಟ್ಟಿದ್ದೆಪ್ಪ, ನಿಮ್ಮ ಮಗನ ತಂದ್ಕೊಟ್ಟಿದ್ದು. ಏನು ತೆಗೆದು ನೋಡ್ರೆ ಎಲ್ಲ ಹೊಸ ಸ್ಟೀಲ್ ತಟ್ಟೆಗಳು ಗ್ಲಾಡಿಯವರೆ, ಎಲ್ಲ ಹೊಸ ತಟ್ಟೆ. ನಾನು ಹಾಳು ಮಾಡೋದು 4-5 ತಟ್ಟೆಗಳಿರ್ಬೋದು ಅಷ್ಟೇ, ಇದ್ದಿದ್ದೆ ಅಷ್ಟೇ. ನಮ್ಮ ತಂದೆ ತೀರ್ಕೊಂಬಿಟ್ಟವ್ರೆ. ನಮ್ಮ ತಮ್ಮ ಕೆಲ್ಸಕ್ಕೆ ಹೋಗೋನು, ನಮ್ಮ ತವ ಈ ವಿಧವೆ, ನಾನು ಒಬ್ಬನೇ ಮಗ, ಕೆಲ್ಸಕ್ಕೆ ಹೋಗೋದಿಲ್ಲ, ಬರೀ ಸೇವೆ ಆರಾಧನೆ. ಅಪ್ಪ ಅಮ್ಮ ಹೇಳೋರು, ಯಾವಾಗಲೂ ಸೇವೆ ಸಾಯ್ತಿಯಲ್ಲೋ, ಯಾವಾಗಲೇ ಕೆಲ್ಸಕ್ಕೆ ಹೋಗೋದು 4 ರೂಪಾಯಿ ತರೋದು, 4 ರೂಪಾಯಿ ಬರುತ್ತೆ, 400 ರೂಪಾಯಿ ಬರುತ್ತೆ, 4,000 ಬರುತ್ತೆ, 40,000 ಬರುತ್ತೆ, 4 ಅಯ್ಯೋ ದೇವರೇ, ಎಲ್ಲಿಂದ ಬರುತ್ತೋ? ಬರೋದಕ್ಕಾಗಿ ಸ್ತೋತ್ರ, ನಡೆಯೋದಕ್ಕಾಗಿ ಸ್ತೋತ್ರ, ನೀನು ನಂಬೋದಕ್ಕಾಗಿ ಸ್ತೋತ್ರ, ಅನುಮಾನ ಹೋಗೋದಕ್ಕಾಗಿ ಸ್ತೋತ್ರ, ಅನುಮಾನದ ಆತ್ಮ ಈ ಮಗಳನ್ನ ಬಿಟ್ಟು ಹೋಗದೆ ಸ್ತೋತ್ರ, ಬಿಟ್ಟು ಹೋಗಿದ್ದು ಸ್ಟೀಲ್ ತಟ್ಟೆ ಬಂದಿದ್ದಕ್ಕಾಗಿ ಸ್ತೋತ್ರ, ಬಂತು ನೋಡು ಸ್ಟೀಲ್ ತಟ್ಟೆ ಎತ್ಕೊಂಡು ಯೂಸ್ ಮಾಡು ಸ್ತೋತ್ರ. ನನ್ನ ಪ್ರಿಯ ಮಕ್ಕಳೇ, ಕೊನೆಗೆ ಸ್ಟೀಲ್ ತಟ್ಟೆ ಬಂತು, ಆಮೇಲೆ ಮಿಕ್ಸಿ ಬಂತು, ಆಮೇಲೆ ಒಂದೊಂದೇ ಮಿಷಿನ್ಗಳು ಮನೆಯೊಳಗೆ ಎಲ್ಲ ಬಂದ್ಬಿಡ್ತು ನೋಡಿ. ನಮ್ಮ ತಾಯಿ ಹೇಳ್ತಾರೆ, ಏನೋ ದೇವರು ಪಾವಡ ಮಾಡಿಬಿಟ್ರು, ಪಾವಡ ಅವತ್ತೇ ಮಾಡಾಯಿತು, ನೀನು ನಂಬಲಿಲ್ಲ, ಇನ್ನೂ ನೀನು ನಂಬು. ಕೆಲವು ನೀವು ನಂಬ್ತಾ ಇಲ್ಲ, ನೀನು ನಂಬಿ. ಮಿಕ್ಸಿ ಕೆಟ್ಟೋಗಿದೆಯಾ? ಮನೇಲಿ ಒಂದು ಹುಡುಗ ಹೇಳತ್ತಂತೆ, ಫ್ರಿಜ್ ಕೆಟ್ಟೋಗಿದೆ. ಅಮ್ಮ ಎಷ್ಟು ಸತಿ ಫ್ರಿಜ್ ರಿಪೇರಿ ಮಾಡಿಸ್ತೀಯಾ? ರಿಪೇರಿ ಮಾಡಿ ಎಷ್ಟು ದಿನಮ್ಮ ರಿಪೇರಿ ತರೋದು ನೀನು? ಹೊಸ ಫ್ರಿಜ್ ಬರೋದಕ್ಕಾಗಿ ಸ್ತೋತ್ರ ಅಂತ ಹೇಳಮ್ಮ. ಅಮ್ಮ ಮಗು ವಾಕ್ಯ ಕೇಳ್ಬಿಟ್ಟು ಹೇಳ್ತಾ ಇತ್ತಂತೆ. ಅಪ್ಪ ಬಂದು ಒಂದು ತಲೆ ಡಮಾರ ತೊಡದ್ರಂತೆ. ರಿಪೇರಿ ಮಾಡೋಕ್ಕೆ ಕಾಸಿಲ್ಲ, ಇದು ಮುಂಡೆದು ನೋಡಿದೆ, ಇದು ಹೊಸ ಫ್ರಿಜ್ ಬರೋದಕ್ಕೆ ಸ್ತೋತ್ರ. ಎಲ್ಲಿಂದ ನೋಡೋದಂದರೆ ಅದು ಗೆರಿಸ್ ಮಿಷನ್ ನೋಡಿದೆ. ಆಯಪ್ಪನ ತಲೆ ಕೆಟ್ಟೋಗೈತೆ, ನಿಮ್ಮದು ತಲೆ ಕೆಟ್ಟೋಗೈತೆ, ನಿನ್ನ ತಲೆ ಹಾಳಾಗೋಯ್ತು, ಹೋಗಯ್ಯ ಅಂತ ಅಂದೆ. ವೈಂಡಿಂಗ್ ಶಾಪಲ್ಲಿ ಕೆಲಸ ಮಾಡು. ಒಂದಿನ ಯಾರೋ ಕರೆದ್ರಂತೆ ಕೆಲಸ ಮಾಡೋಕ್ಕೆ, ಎಲ್ಲ ವೈಂಡಿಂಗಲ್ಲಿ ಸ್ವಲ್ಪ ಹೆಲ್ಪ್ ಮಾಡಪ್ಪ, ಮನೆ ಶಿಫ್ಟ್ ಮಾಡಿ ಹೋಗ್ತಾಯಿದ್ವಿ. ಎಲ್ಲ ಖಾಲಿ ಮಾಡಿ ಎಲ್ಲ ಶಿಫ್ಟ್ ಮಾಡಿ ಲಾರಿಲೆಲ್ಲ ಹತ್ಸೆ ಆಗೋಯ್ತಂತೆ. ಆಮೇಲೆ ನೋಡಿದ್ರೆ ಕೊನೆಗೆ ಒಂದು ಫ್ರಿಜ್ ಬಿಟ್ಬಿಟ್ಟವ್ರಂತೆ. ಆ ಕೂಲಿಯವ್ರು ಹೇಳೋದು, ಏಯ್ ಫ್ರಿಜ್ ಐಕಿಲ್ವಪ್ಪ ನಿಮ್ಮ ಯಜಮಾನರು, ಅಲ್ಲೇ ಅವ್ರು ಕರೀತಾರೆ ಹೋಗು ಅಂತ. ಲಾರಿ ಹತ್ರ ಹೋದರೆ, ತಮ್ಮ ಆ ಫ್ರಿಜ್ಜು ನಿನಗೆ ಇಟ್ಬಿಟ್ಟಿದ್ದೀನಿ, ಅದು ನೀನು ಇಟ್ಕೊಳಪ್ಪ. ಅದು ಸಾಧಾರಣ ಫ್ರಿಜ್ ಅಲ್ಲ, ಮೇಲೊಂದು ಡೋರು ಮೇಲೊಂದು ಡೋರು ಕೆಳಗೊಂಡು ಡಬಲ್ ಡೋರ್ ಫ್ರಿಜ್ಜು. ಮಗು ಅವತ್ತು ಹೇಳಿದ ಮಾತು, ಫ್ರಿಜ್ಜು ಬರೋದಕ್ಕಾಗಿ ಸ್ತೋತ್ರ. ಇವನು ತಂದು ಇಟ್ಟ. ನಾನು ಹೇಳಿ ಮಗು ಹೇಳುತ್ತೆ, ನಾನು ಅವತ್ತು ಹೇಳಿಲ್ಲ ಫ್ರಿಜ್ ಬರೋದೇ ಸ್ತೋತ್ರ ಅಂತ ಹೇಳಿ. ಇವತ್ತು ನಮಗಿಲ್ಲ ನೋಡಿ ನಂಬಿಕೆ. ಇವತ್ತು ನಾವು ನಂಬಿಕೆ ಇಡಬೇಕು. ಒಂದು ಬಳೆ, ಒಂದೇ ಬಳೆ ರೀ ಯಜಮಾನ್ರಿ, ಒಂದೇ ಬಳೆ, ಯಾವತ್ತಿಂದ 30 ವರ್ಷ ಆಯ್ತು ನಿಮ್ಮನ್ನ ಮದುವೆ ಆಗಿ. ಈಗ ಯಜಮಾನ ನೋಡ್ತಾನೆ, ಹೌದು ಇದೊಂದು ಐತಲ್ಲ, ಇದೊಂದು ಮಾರ್ಕೊಂಬಿಡೋಣ ಅಂತ ನಾನು ಜ್ಞಾಪನ ಮಾಡ್ತಿದ್ದಾಳೆ ಹೆಂಡ್ತಿ ಅಂತೇಳಿ. ಬಳೆಗಳು ಬರೋದಕ್ಕಾಗಿ ಸ್ತೋತ್ರ, ಒಡವೆಗಳು ಬರೋದಕ್ಕೆ ಸ್ತೋತ್ರ, ಇನ್ನೊಂದು ಮನೆ ಕಟ್ಟೋದಕ್ಕಾಗಿ ಸ್ತೋತ್ರ, ನನ್ನ ಮನೇಲಿ ಅನ್ನ ಪಾನಗಳು ತುಂಬೋದಕ್ಕಾಗಿ ಸ್ತೋತ್ರ, ವಸ್ತುಗಳು ತುಂಬೋದಕ್ಕಾಗಿ ಸ್ತೋತ್ರ. ಇದೆಲ್ಲ ನೀನು ನುಡಿಯೋಲ್ಲ, ಇದೆಲ್ಲ ನುಡಿಯೋದು ಬಿಟ್ಬಿಟ್ಟು ನೀವೇನು ಹೇಳ್ತೀರಾ? ಇನ್ನೂ ಅದೆಲ್ಲ ಆಗಲಿಲ್ವಲ್ಲ ನಮಗೆ. ಸೈತಾನ ಏನು ಮಾಡ್ತಾನೆ? ಯಾವುದು ಆಗಿಲ್ಲ ಅದನ್ನು ನೋಡ್ತಾನೆ, ಯಾವುದು ನೆರವೇರಿದೆ ಅದನ್ನು ನೋಡ್ಸೋಕ್ಕೆ ಬಿಡಲ್ಲ ನಿಮ್ಮನ್ನು. ಸಿ ದ ಥಿಂಗ್ಸ್ ವಾಟ್ ಗಾಡ್ ಹ್ಯಾಸ್ ಡನ್ ಮಿಸ್ಟೀರಿಯಸ್ಲಿ, ಮಿರಕಲಸ್ಲಿ. ಎಷ್ಟು ಅದ್ಭುತ ದೇವರು ಮಾಡಿದ್ದಾರೆ. ಹೇಗೆ ಆಗಿರಬೇಕು ಭ್ರಮೆ. ಆಮೇಲೆ ಅಮ್ಮ ಕೈ ಹಾಕೋದು ನೋಡಿ ಮಗು ಹೇಳುತ್ತೆ, ಇನ್ನು ನಾನು ಕೈ ಹಾಕಿ ನೋಡ್ತೀನಿ. ಹಾಕು ಕೈ, ಬಂತು ಹಿಟ್ಟು, ಹಾಕು ಎಣ್ಣೆ, ಬಂತು ಎಣ್ಣೆ.
ಏನು ಬಂದು ಎಲ್ಲದಕ್ಕೂ ತುಂಬಿಸಿ ಇವ್ರು ಬ್ಯಾರೆಲ್ ತುಂಬಿಸಿ ಇವರು ಆಯಿಲ್ ಕಂಪನಿ ಮಾಡ್ಕೊಂಬಿಟ್ರು, ರೊಟ್ಟಿ ಕಂಪ್ನಿ ಮಾಡ್ಕೊಂಬಿಟ್ರು ನೋಡಿ. ಹಾಂ, ಸೆಬಾಸ್ಟಿನ್ ಫ್ಲೋರ್ ಮಿಲ್, ಹಾಂ, ಫಿಲೋಮಿನಾ ಆಯಿಲ್ ಮಿಲ್. ಹಾಂ, ಏನು ಬರೀ ಎಣ್ಣೆಗಳು ಮಾರಿ ರಿಚ್ ಆಗ್ಬಿಟ್ರು ನೋಡಿ. ಬರಗಾಲ ಮುಗಿಯೋಷ್ಟೊತ್ತಿಗೆ ಇವನೇ ಅರಸಾಗ್ಬಿಟ್ಟವನಿಲ್ಲಿ ಮಕ್ಕಳೇ ಅಲ್ವಾ. ಅದಕ್ಕೆ ನುಡೀರಿ, ವಾಕ್ಯಗಳು ನುಡಿತಾ ಆಶದ ಬಂದ್ಬಿಡತ್ತೆ. ಕೊನೆಗೆ ವಿಧವೆ ಮನೆ ಹೆಂಗಾಗಿರ್ಬೇಕು? ತಾನಾನ ತನನ ತಾನಾನ ತಾನಾನ ತನನ ತಾನಾನ. future.